ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನಿನ್ನ ಪ್ರೀತಿಗಾಗಿ. ಆ ಹುಡುಗಿ ಬೆಳಗ್ಗೆ ಎದ್ದು ದೇವರ ಮುಖ ನೋಡುತ್ತಾಳೋ ಇಲ್ಲವೋ ಗೊತ್ತಿಲ್ಲ, ಆದರೆ ತನ್ನ ಮೊಬೈಲ್ನಲ್ಲಿದ್ದ ಆ ಒಂದು ಫೋಟೋವನ್ನು ದಿನಕ್ಕೆ ಎಷ್ಟು ಬಾರಿ ನೋಡಿದರೂ ಸಮಾಧಾನವೇ ಇಲ್ಲ. ಒಮ್ಮೊಮ್ಮೆ ಫೋಟೋಗಳನ್ನು ನೋಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದೂ ಉಂಟು. ಆಕೆ ಮನೆ ಮಂದಿಗೆಲ್ಲ ಅಚ್ಚುಮೆಚ್ಚಿನ ಹುಡುಗಿ. ಹೆಸರು ಸಾಕ್ಷಿ. ವೃತ್ತಿಯಲ್ಲಿ ಶಿಕ್ಷಕಿ. ಗಣಿತದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ಪಕ್ಕದೂರಾದ ಜೇನೂರಿನಲ್ಲಿ PUC ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಳು. ಕಾಲೇಜಿನಲ್ಲೂ ಅಷ್ಟೇ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ. ಈಕೆಯ ದುಡಿಮೆಯಿಂದಲೇ ಮನೆ ನಿಭಾಯಿಸಬೇಕಾದಂತಹ ಸ್ಥಿತಿ. ಆದರೂ ಜೀವನೋಪಾಯಕ್ಕೇನೂ ತೊಂದರೆ ಇರಲಿಲ್ಲ. ಯಾವುದೇ ಶತ್ರುಗಳಿಲ್ಲದ ಮೃದು ಸ್ವಭಾವದ ಹುಡುಗಿ. ಇನ್ನು ಆಕೆಯ ಕಾಲೇಜು ದಿನಗಳ ಬಗ್ಗೆ ಹೇಳುವುದಾದರೆ, ದುಡ್ಡಿನ ಕೊರತೆ ಇದ್ದರೂ ಮಗಳು ಚೆನ್ನಾಗಿ ಓದಬೇಕು ಎಂದು ಆಕೆಯ ತಂದೆ ತನ್ನ ಆಸ್ತಿಯನ್ನು ಕಾಲು ಭಾಗದಷ್ಟು ಮಾರಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದರು. ಸಾಕ್ಷಿ ಓದಿನಲ್ಲೂ ಮುಂದು. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದುದರಿಂದ ಮೊದಮೊದಲು ಕಾಲೇಜು ಹಾಸ್ಟೆಲ್ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು. ಹೀಗಿರುವಾಗ ಸಾಕ್ಷಿಳಿಗೆ ಆತನ ಪರಿಚಯವಾಯಿತು. ಸಾಕ್ಷಿ ಪ್ರಥಮ PUCನಲ್ಲಿರುವಾಗ ಆತ ದ್ವಿತೀಯ PUC. ಗೆಳೆತನ ಪ್ರೀತಿಯಾಗಿ ತಿರುಗಿತು. ಇವರಿಬ್ಬರ ಒಡನಾಟ, ಪ್ರೀತಿ, ಅನ್ಯೋನ್ಯತೆಯನ್ನು ನೋಡಿ ಇಡೀ ಕಾಲೇಜೇ ಮೂಗಿನ ಮೇಲೆ ಬೆರಳಿಟ್ಟರೆ ಇನ್ನೂ ಕೆಲವರು ಅಸೂಯೆ ಪಡುತ್ತಿದ್ದರು. ಹೀಗೆ 3-4 ವರ್ಷಗಳೇ ಕಳೆದವು. ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಹಾಗೂ ಆತ ತೃತೀಯ ವರ್ಷದ ಡಿಗ್ರಿಯಲ್ಲಿದ್ದರು. ಈಗೊಂದು ದಿನ ಸಾಕ್ಷಿಳ ಮನೆಯಲ್ಲಿ ಮದುವೆ ಪ್ರಸ್ತಾಪ ನಡೆಯಿತು. ಸಾಕ್ಷಿಳಿಗೆ ಆಕಾಶವೇ ಕುಸಿದು ಬಿದ್ದಂತಾಯಿತು. ಈ 20 ವರ್ಷಗಳ ಜೀವನದಲ್ಲಿ ಸಾಕ್ಷಿ ಎಂದಿಗೂ ಹೆತ್ತವರ ಮಾತು ಮೀರಿದವಳಲ್ಲ. ಈ ಒಂದು ವಿಷಯದಲ್ಲಿ ಹೆತ್ತವರ ಮಾತು ಮೀರಲೆ ಅಥವಾ ಪ್ರೀತಿಸಿದವನನ್ನು ಬಿಡಲೆ ಎಂದು ತಿಳಿಯದೆ ತೊಳಲಾಡಿದಳು. ಕೊನೆಗೆ ಇಬ್ಬರೂ ಕುಳಿತು ಸಮಾಲೋಚಿಸಿದ ನಂತರ ಇದು ಬರಿಯ ಹೆಣ್ಣು ನೋಡುವ ಶಾಸ್ತ್ರ ಎಂದು ಒಂದು ನಿರ್ಧಾರಕ್ಕೆ ಬಂದರು. ಅದರಂತೆ ಸಾಕ್ಷಿ ಮರುದಿನ ಊರಿಗೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟಳು. ಆದರೆ ಅವರಿಬ್ಬರ ಲೆಕ್ಕಾಚಾರ ತಪ್ಪಾಗಿತ್ತು. ಅಂದು ಹೆಣ್ಣು ನೋಡುವುದರ ಜೊತೆಗೆ ಮದುವೆಯ ದಿನಾಂಕವೂ ಗೊತ್ತು ಮಾಡಿದರು. ಮನೆಯಲ್ಲಿರಲಾರದೆ ಅಂದು ಸಾಕ್ಷಿ ಮರಳಿ ಬೆಂಗಳೂರಿಗೆ ಬಂದಳು. ಇದಾಗಿ 1 ವಾರವೇ ಕಳೆಯಿತು. ಅತ್ತ ಸಾಕ್ಷಿಳ ಮನೆಯಲ್ಲಿ ಮದುವೆ ತಯಾರಿಯೂ ನಡೆಯುತ್ತಿತ್ತು. ಕೊನೆಗೆ ಸಾಕ್ಷಿ ಹಾಗೂ ಆ ಹುಡುಗ ಇಬ್ಬರು ತಮ್ಮ ಆತ್ಮೀಯ ಸ್ನೇಹಿತರ ನೆರವಿನಿಂದ ಮದುವೆ ನೋಂದಣಿ ಕಚೇರಿಗೆ ತೆರಳಿ ಗುಟ್ಟಾಗಿ ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದರು. ಅಂದು ಸಾಕ್ಷಿ ಪಿಂಕ್ ಬಣ್ಣದ ಸಾಧಾರಣ ಸೀರೆ, ತಲೆಯಲ್ಲಿ 2 ಎಳೆಯ ಮಲ್ಲಿಗೆಯ ಮಾಲೆ, ಕೈಯಲ್ಲಿ ಸೀರೆಗೆ ಹೊಂದುವ ಪಿಂಕ್ ಬಣ್ಣದ ಬಳೆಗಳು, ಹಣೆಯಲ್ಲಿ ಕೆಂಪನೆಯ ದುಂಡಾದ ಬೊಟ್ಟು ಇಟ್ಟು ಕಂಗೊಳಿಸುತ್ತಿದ್ದಳು. ಆ ಹುಡುಗನಿಗಂತೂ ಆಕೆ ಸಾಕ್ಷಾತ್ ದೇವತೆಯಂತೆಯೇ ಕಂಡಳು. ಹೀಗೆ ಇಬ್ಬರು ಗುಟ್ಟಾಗಿ ಮದುವೆಯೇನೋ ಆದರು. ಇನ್ನೇನು ಸಾಕ್ಷಿಳಿಗೆ ಮನೆಯವರು ಗೊತ್ತು ಮಾಡಿದ್ದ ಹುಡುಗನೊಂದಿಗೆ ಮದುವೆ ದಿನಾಂಕವೂ ಹತ್ತಿರ ಬಂದಿತ್ತು. ಆದರೂ ಸಾಕ್ಷಿ ತನಗೆ ಇಂಥೊಬ್ಬ ಹುಡುಗನೊಂದಿಗೆ ಈಗಾಗಲೇ ಮದುವೆ ಆಗಿದೆ ಎಂದು ಹೇಳುವ ಧೈರ್ಯ ಮಾಡಲೇ ಇಲ್ಲ. ಸಾಕ್ಷಿಳ ಹೆತ್ತವರು ಮದುವೆ ಆಮಂತ್ರಣವನ್ನು ಹಂಚಿಯಾಗಿತ್ತು. ಇನ್ನೇನು ಮದುವೆಗೆ 1 ವಾರ ಮಾತ್ರವೇ ಉಳಿದಿದೆ. ಸಾಕ್ಷಿ ಅದಾಗಲೇ ಊರಿಗೆ ಬಂದಿದ್ದಳು. ಒಂದು ದಿನ ರಾತ್ರಿ ತಂದೆಯವರು ಊಟ ಮುಗಿಸಿ ಮಲಗಲು ತಯಾರಿ ಮಾಡುತ್ತಿರುವಾಗ ಧೈರ್ಯ ಮಾಡಿ ತಂದೆಯ ಮುಂದೆ ನಿಂತು, ಅಪ್ಪ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನಿನ್ನೂ ಓದಬೇಕು. ಅದು ಅಲ್ಲದೆ ನಾನೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ಮದುವೆ ಎಂದಾದರೆ ಅದು ಆತನೊಂದಿಗೆ ಮಾತ್ರ ಎಂದು ನೆಲ ನೋಡುತ್ತಲೇ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು. ಅಲ್ಲ ಮಗಳೇ, ಇನ್ನು ಮದುವೆಗೆ 5 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಲಗ್ನ ಪತ್ರಿಕೆಯೂ ಹಂಚಿಯಾಗಿದೆ. ನೆಂಟರಿಷ್ಟರು ಬಂದಾಗಿದೆ. ನೀನಿಂದು ಬಂದು ಹೀಗೆ ಹೇಳಿದರೆ ಹೇಗೆ ಮಗಳೇ? ಅದು ಅಪ್ಪ, ನಿಮ್ಮೊಂದಿಗೆ ಹೇಗೆ ಹೇಳಬೇಕೆಂದು ತಿಳಿಯಲಿಲ್ಲ. ಬಿಡಮ್ಮ, ನನ್ನ ಮಗಳು ಚಿನ್ನದಂತವಳು. ನಾನು ಹಾಕಿದ ಗೆರೆ ದಾಟುವುದಿಲ್ಲ ಎಂದು ಎಲ್ಲರೊಂದಿಗೆ ಬೀಗುತ್ತಿದ್ದೆ. ಆದರೆ ಎಂದು ಹೇಳುತ್ತಾ ಸಾಕ್ಷಿ ನಿಂತಿರುವುದನ್ನು ಲೆಕ್ಕಿಸದೆ ಗೋಡೆಯ ಕಡೆ ಮುಖ ತಿರುಗಿಸಿಕೊಂಡು ಮಲಗಿಬಿಟ್ಟರು. ಬೆಳಗ್ಗೆ ಸಾಕ್ಷಿ ತಾಯಿ ಚಹಾ ಲೋಟ ಹಿಡಿದುಕೊಂಡು, ರೀ ಎದ್ದೇಳಿ, ಇವತ್ತೇನು ಇಷ್ಟೊತ್ತು ಮಲಗಿಕೊಂಡಿದ್ದೀರಾ? ಮಾಡಲು ಎಷ್ಟು ಕೆಲಸ ಇದೆ. ಮದುವೆ ಮನೆ ಬೇರೆ. ಹೆಣ್ಣಿನ ತಂದೆ ಸೋಂಬೇರಿಯಾಗಿ ಮಲಗಿರುವುದೆಂದರೇನು ಎಂದು ಗೊಣಗುತ್ತಾ ಮೈ ಮುಟ್ಟಿಸಿ ಎಚ್ಚರಿಸಲು ನೋಡಿದರೆ ಮೈ ತಣ್ಣಗಾಗಿದೆ, ದೇಹ ಮರಗಟ್ಟಿ ಹೋಗಿದೆ. ಮದುವೆ ಮನೆಯಲ್ಲಿ ಅಂದು ಸೂತಕದ ಛಾಯೆ ಮೂಡಿತ್ತು. ಸಾಕ್ಷಿ ತಂದೆ ಹೃದಯಾಘಾತದಿಂದ ತೀರಿದ್ದರು. ಸಾವಿನ ಮನೆಯಲ್ಲಿ ಶುಭ ಕಾರ್ಯ ಮಾಡಲಾರದೆ ಸಾಕ್ಷಿ ಮದುವೆಯೂ ನಿಂತಿತು.
ಇತ್ತ ಸಾಕ್ಷಿ ತಂದೆ ಸಾವಿಗೆ ನಾನು ಹಾಗೂ ನನ್ನ ಪ್ರೀತಿಯೇ ಕಾರಣವಾಯಿತು ಎಂದು ಕೊರಗುತ್ತಾ ಪ್ರಿಯತಮನೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಆದರೂ ಆತನ ಮೇಲಿನ ಪ್ರೀತಿಯೇನೂ ಕಡಿಮೆಯಾಗಿರಲಿಲ್ಲ. ಅದೇನೋ ಹೇಳುತ್ತಾರಲ್ಲ, ಮೊಂಡುತನದ ಪ್ರೀತಿ ಎಂದು. ಇದಾಗಿ 3-4 ವರ್ಷಗಳೇ ಕಳೆದವು. ವಿದ್ಯಾಭ್ಯಾಸವೆಲ್ಲ ಮುಗಿದ ಬಳಿಕ ಸಿಟಿಯಲ್ಲಿ ಕೆಲಸ ಸಿಕ್ಕರೂ ತಾನು ಹುಟ್ಟಿ ಬೆಳೆದ ಊರಿನಲ್ಲಿ ಹಳ್ಳಿಯ ಮಕ್ಕಳಿಗೆ ಪಾಠ ಮಾಡಬೇಕೆಂಬುದು ಸಾಕ್ಷಿಳ ಆಸೆಯಾಗಿತ್ತು. ಆದುದರಿಂದಲೇ ವಾಪಸ್ಸು ಊರಿಗೆ ಬಂದು ಹಲವು ಪ್ರಯತ್ನಗಳ ಬಳಿಕ ಜೇನೂರು ಕಾಲೇಜಿನಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು. ಹೀಗೊಂದು ಭಾನುವಾರದ ದಿನ ಸ್ಪೆಷಲ್ ಕ್ಲಾಸ್ ಎಂದು ಕಾಲೇಜಿಗೆ ಹೋದಾಕೆ ಮನೆಗೆ ಹಿಂದಿರುಗಲೇ ಇಲ್ಲ. ಮನೆಯವರೆಲ್ಲ ಪರಿಚಯದವರಲ್ಲಿ ಅಕ್ಕಪಕ್ಕದವರಲ್ಲಿ ವಿಚಾರಿಸಿದರೂ ಏನೂ ಸುಳಿವೆ ಸಿಗದಾಯಿತು. ಕೊನೆಗೆ ಸೋಮವಾರದಂದು ವಿಧಿಯಿಲ್ಲದೆ ಆಕೆಯ ತಾಯಿ 4-5 ಹಳ್ಳಿಗಳಿಗೆ ಇದ್ದ ಜೇನೂರಿನ ಏಕೈಕ ಪೊಲೀಸ್ ಠಾಣೆ ಮೆಟ್ಟಲೇರಿದಳು. ಪೊಲೀಸರು ಸಾಕ್ಷಿ ಕಾಣೆಯಾದ ದೂರು ದಾಖಲಿಸಿಕೊಂಡು ಹುಡುಕಾಟ ಶುರು ಮಾಡಿದರು. ಮೊದಲನೆಯದಾಗಿ ಮನೆ ಮಂದಿಯನ್ನೆಲ್ಲ ವಿಚಾರಣೆಗೆ ಕರೆದರು. ಸಾಕ್ಷಿಳ ಫ್ಯಾಮಿಲಿ ಎಂದರೆ ಆಕೆಯ ತಾಯಿ ಗಿರಿಜಾ ಹಾಗೂ ಒಬ್ಬ ತಮ್ಮ ಸುಜಯ್ ಮಾತ್ರ. ಏನಮ್ಮ, ನಿಮ್ಮ ಮಗಳಿಗೆ ಯಾರಾದರೂ ಶತ್ರುಗಳು ಅಂತ ಏನಾದರೂ? ಕಣ್ಣಂಚಿನಲ್ಲಿನ ಕಣ್ಣೀರು ಸೆರಗಿನ ತುದಿಯಲ್ಲಿ ಒರೆಸಿಕೊಂಡ ಗಿರಿಜಮ್ಮ, ಆ ರೀತಿ ಏನೂ ಇಲ್ಲ ಸರ್. ಆಕೆ ಜಾಸ್ತಿ ಯಾರೊಂದಿಗೂ ಬೆರೆಯುವಳಲ್ಲ. ಸ್ನೇಹಿತರು ಅಂತ ಯಾರೂ ಇರಲಿಲ್ಲ. ಆಕೆಗೆ ಕಾಲೇಜು ಬಿಟ್ಟರೆ ಮನೆ ಅಷ್ಟೇ ಗೊತ್ತಿರುವುದು. ದಯಮಾಡಿ ನನ್ನ ಮಗಳನ್ನು ಹುಡುಕಿಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ತಾಯಿಯನ್ನು ಸುಜಯ್ ಸಮಾಧಾನಿಸುತ್ತಾ ಪಕ್ಕದಲ್ಲಿರುವ ಮರದ ಬೆಂಚಿನ ಮೇಲೆ ಕುಳ್ಳಿರಿಸಿದ. ಅಳ್ಬೇಡಿ ತಾಯಿ, ನಿಮ್ಮ ಮಗಳನ್ನು ಹುಡುಕಿಕೊಡುವ ಜವಾಬ್ದಾರಿ ನಮ್ಮದು ಎಂದು ಪೊಲೀಸ್ ಆಶ್ವಾಸನೆ ನೀಡುತ್ತಾ ಸುಜಯ್ನನ್ನು ಪಕ್ಕಕ್ಕೆ ಕರೆದು, ಸಾಕ್ಷಿ ಭಾನುವಾರ ಎಷ್ಟು ಗಂಟೆಗೆ ಮನೆಯಿಂದ ಹೊರಟಳು ಎಂದಾಗ, ಅವಳು ಯಾವಾಗಲೂ 8:20 ಬಸ್ಸಿನಲ್ಲೇ ಹೋಗುತ್ತಿದ್ದಳು. ಅವತ್ತು ಅದೇ ಬಸ್ಸಿಗಾಗಿ ಹೋಗಿದ್ದಳು ಎಂದು ಸುಜಯ್ ಹೇಳಿದ. ಸರಿ, ಇವಾಗ ನೀನು ನಿನ್ನ ತಾಯಿಯನ್ನ ಕರೆದುಕೊಂಡು ಮನೆಗೆ ಹೋಗು. ಬೇಕಾದಾಗ ನಾವೇ ಕರೆಸಿಕೊಳ್ಳುತ್ತೇವೆ ಎಂದು ಪೊಲೀಸರು ವಿಚಾರಣೆ ಮುಗಿಸಿದರು. ಸಾಕ್ಷಿ ಕಾಣೆಯಾಗಿ ದಿನಗಳೇ ಸಂಧಿಸಿದ್ದವು. ಪೊಲೀಸರು ಶೋಧ ಕಾರ್ಯವೇನೋ ಮಾಡುತ್ತಿದ್ದರು. ಆದರೆ ಹುಡುಗಿಯ ಸುಳಿವೇ ಇಲ್ಲದಾಯಿತು. ಪೊಲೀಸರು ಅಂದು ಸಾಕ್ಷಿ ಹೋಗಿದ್ದ 8:20 ಬಸ್ಸಿನ ಚಾಲಕ ಹಾಗೂ ಕಂಡಕ್ಟರನ್ನು ವಿಚಾರಿಸಲು ಬಸ್ಸಿಗಾಗಿ ಕಾದು ಕುಳಿತರು. 8:20 ಬಸ್ಸು ಬಂದೊಡನೆ ಮುಖ್ಯ ಪೊಲೀಸ್ ಹಾಗೂ ಒಬ್ಬ ಪೇದೆ ಬಸ್ ಹತ್ತಿ ಒಂದು ಫೋಟೋವನ್ನು ಮಧ್ಯವಯಸ್ಕನಾದ ಕಂಡಕ್ಟರ್ ಮುಖದ ಮುಂದೆ ಹಿಡಿದು, ಜನವರಿ 5ನೇ ತಾರೀಕು ಅಂದರೆ ಭಾನುವಾರ ಈ ಹುಡುಗಿ ಈ ಬಸ್ಸಿನಲ್ಲಿ ಪ್ರಯಾಣಿಸಿದ್ದಾಳಾ ಎಂದರು. ರಂಗಣ್ಣನಿಗೆ ಕಾಕಿಗಳನ್ನು ನೋಡಿ ಸ್ವಲ್ಪ ಭಯವೇ ಆದರೂ ಧೈರ್ಯ ತಂದುಕೊಂಡು, ಹೌದು ಸ್ವಾಮಿ, ಈ ಹುಡುಗಿ ಪ್ರತಿದಿನ ಇದೇ ಬಸ್ಸಲ್ಲೇ ಬರುತ್ತಾಳೆ. ಅವತ್ತು ಭಾನುವಾರ ಆಗಿದ್ದರೂ ಬಂದಿದ್ದಳು. ಏನಮ್ಮ, ಭಾನುವಾರನೂ ರಜಾ ಇಲ್ವಾ ತಾಯಿ ಅಂದದ್ದಕ್ಕೆ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಅದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು ಅಷ್ಟೇ ಹೇಳಿದ್ದು ಆ ಹುಡುಗಿ ಎಂದ ರಂಗಣ್ಣ. ಹೌದು, ಈ ಹುಡುಗಿ ಹೇಗೆ ಎಂಬ ಪೊಲೀಸರ ಮರುಪ್ರಶ್ನೆಗೆ ತುಂಬ ಮೌನಿ ಥರ ಕಾಣಿಸುತ್ತಿದ್ದಳು. 2-3 ಅದೇ ಕಾಲೇಜಿನ ಶಿಕ್ಷಕರು ಇದೇ ಬಸ್ಸಿನಲ್ಲಿ ಬಂದರೂ ಈ ಹುಡುಗಿ ಅವರೊಂದಿಗೆ ಅಷ್ಟೇನೂ ಮಾತನಾಡುತ್ತಿರಲಿಲ್ಲ. ಇದೇ 3ನೇ ಸಾಲಿನ ಕಿಟಕಿಯ ಸೀಟಿನಲ್ಲೇ ಕುಳಿತುಕೊಳ್ಳುತ್ತಿದ್ದಳು ಯಾವಾಗಲೂ ಎಂದ ರಂಗಣ್ಣ. ಸರಿ, ಈ ಹುಡುಗಿಯನ್ನು ಎಲ್ಲಿಯಾದರೂ ನೋಡಿದರೆ ತಕ್ಷಣ ಸ್ಟೇಷನ್ಗೆ ಫೋನ್ ಮಾಡಿ. ನಿಮ್ಮಿಂದ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಟೇಷನ್ಗೆ ಬರಬೇಕಾಗುತ್ತದೆ. ನಮ್ಮ ಪೇದೆ ಹತ್ರ ನಿಮ್ಮದೊಂದು ಫೋನ್ ನಂಬರ್ ಕೊಡಿ ಎಂದರು. ಇನ್ನೇನು ಪೊಲೀಸರು ಬಸ್ಸಿನಿಂದ ಕೆಳಗಿಳಿಯಬೇಕು ಎನ್ನುವಷ್ಟರಲ್ಲಿ ರಂಗಣ್ಣ ಹೇಳಿದ ಒಂದು ಮಾತು ಪೊಲೀಸರ ತಲೆಯಲ್ಲಿ ತಟ್ಟೆಂದು ಬಂದು ಕೂಡಲೇ 3ನೇ ಸಾಲಿನ ಕಿಟಕಿಯ ಬಳಿ ಹೋಗಿ ಏನಾದರೂ ಸುಳಿವು ಸಿಗುತ್ತದೆಯೇ ಎಂದು ಹುಡುಕತೊಡಗಿದರು. ಇಲ್ಲೇನು ಸಿಗುತ್ತೆ ಸ್ವಾಮಿ, ದಿನಾ ಬೆಳಗ್ಗೆ ಬಸ್ ಕ್ಲೀನ್ ಮಾಡಿ ಕೆಲಸ ಶುರು ಮಾಡುತ್ತೇವೆ ಎಂದ ರಂಗಣ್ಣ. ಇನ್ನೇನು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸು ತೆರಳಬೇಕು ಎನ್ನುವಷ್ಟರಲ್ಲಿ ಕಿಟಕಿಯ ಗ್ಲಾಸುಗಳ ಮಧ್ಯದಲ್ಲಿ ಒಂದು ಬಸ್ ಟಿಕೆಟ್ನಲ್ಲಿ ಏನೋ ಬರೆದಿರುವಂತೆ ಕಾಣಿಸಿತು. ನಿನ್ನ ನೆನಪು ಎಂದು ತುಂಬ ಸಲ ಬರೆದಿತ್ತು. ಆದರೂ ಅದನ್ನು ಸಾಕ್ಷಿಯಾಗಿ ಪರಿಗಣಿಸುವಂತಿರಲಿಲ್ಲ. ಬೇರೆ ಯಾರಾದರೂ ಸುಮ್ಮನೆ ಬರೆದಿರಬಹುದು ಅಥವಾ ಸಾಕ್ಷಿಯಲ್ಲಿ ಸುಮ್ಮನೆ ಬರೆದಿರಬಹುದು. ಯಾವುದಕ್ಕೂ ಇದನ್ನು ಪರಿಶೀಲಿಸೋಣ ಎಂದು ಆ ಟಿಕೆಟ್ನೊಂದಿಗೆ ಬಸ್ಸಿನಿಂದ ಪೊಲೀಸ್ ಹಾಗೂ ಪೇದೆ ಕೆಳಗಿಳಿದರು. ಇದಾಗಿ 2 ದಿನಗಳಲ್ಲಿ ಪಕ್ಕದೂರು ಕೋಡೂರಿನ ಹಳ್ಳಿಗಾಡಿನ ಜನರು ಊರ ಹೊರಗಿನ ಕಾಡಿನಲ್ಲಿ ಹೆಣವೊಂದು ಕೊಳೆತ ಸ್ಥಿತಿಯಲ್ಲಿ ಇದೆ ಎಂದು ಪೊಲೀಸರಿಗೆ ಕರೆ ನೀಡಿದರು. ಜೇನೂರು ಪೊಲೀಸರು ಬರುವಷ್ಟರಲ್ಲಿ
ಜನಜಂಗುಳಿಯೇ ನೆರೆಯಾಗಿತ್ತು. ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿದ, ಮುಖದ ಗುರುತು ಸಿಗಲಾರದಂತಹ ಸ್ಥಿತಿಯಲ್ಲಿದ್ದ ಸುಮಾರು 25-26 ವರ್ಷದೊಳಗಿನ ಹೆಣ್ಣಿನ ಶವವಾಗಿತ್ತು. ಸಾಕ್ಷಿಗಳೇ ಇರಬಹುದು ಎಂದು ನಿಖರವಾಗಿ ಹೇಳಲಾರದಂತಹ ಪರಿಸ್ಥಿತಿಯಾಗಿತ್ತು. ಏಕೆಂದರೆ ಸತ್ತು ಸುಮಾರು ದಿನಗಳೇ ಕಳೆದಂತಾಗಿ ಯಾವುದೋ ಪ್ರಾಣಿಗಳು ದೇಹವನ್ನು ತಿಂದಂತೆ ಕಾಣಿಸುತ್ತಿತ್ತು ಹಾಗೂ ಮುಖ ಪೂರ್ತಿಯಾಗಿ ಕೊಳೆತು ಹೋಗಿತ್ತು. ಕಾಲೇಜಿನ ID ಕಾರ್ಡ್ ಆಗಲಿ ಆಕೆಗೆ ಸಂಬಂಧಿಸಿದಂತೆ ಯಾವುದೇ ಗುರುತಿನ ವಸ್ತು ಸಿಗಲಿಲ್ಲ. ಪೊಲೀಸರು ನೆರೆದವರನ್ನುದ್ದೇಶಿಸಿ, ಈ ಶವವನ್ನು ಮೊದಲು ಯಾರು ನೋಡಿದ್ದು ಎಂದಾಗ ಸೂರಯ್ಯ ಎಂಬ ಸರಿಸುಮಾರು 50-55 ವರ್ಷದ ನೋಡಲು ಗಟ್ಟಿಮುಟ್ಟಾಗಿದ್ದ ವ್ಯಕ್ತಿಯೊಬ್ಬರು ನಾನೆಯ ಬುದ್ಧಿ ಎಂದು ಮುಂದೆ ಬಂದರು. ನೀವೇಕೆ ಈ ಕಾಡಿಗೆ ಬಂದಿರಿ? ನಮ್ಮೂರಿಗೆ ತಾಕ್ಕೊಂಡಿರೋದು ಇದೊಂದೇ ಕಾಡು. ಕಟ್ಲಿ ತರೋದಿಕ್ಕೆ ಊರವರು ಆವಾಗೊಮ್ಮೆ ಈವಾಗೊಮ್ಮೆ ಬರ್ತೀವ್ರಿ ಬುದ್ಧಿ. ಹಾಗೆ ಇವತ್ತು ನಾನು ಮತ್ತೆ ನನ್ನ ಮಗ ಧೀರ ಬಂದ್ವಿ. ಅವ ಒಂದು ಕಡೆ ಹೋದ, ನಾ ಈ ಕಡೆ ಬನ್ನಿ. ಹೆಣ ನೋಡಿದ ತಕ್ಷಣ ಊರೊಳಕ್ಕೋಗಿ ಊರ್ ದೊಡ್ಡವರಿಗೆ ವಿಷಯ ಮುಟ್ಸಿ ಪೊಲೀಸ್ಗೆ ಫೋನ್ ಮಾಡಿಸಿದ್ವಿ ಎಂದ. ಪೊಲೀಸರು ಸ್ಥಳ ಪರೀಕ್ಷೆ ಮಾಡಿ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿ ಸಾಕ್ಷಿಲ ತಮ್ಮ ಸುಜಯ್ಗೆ ಫೋನ್ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಬರುವುದಾಗಿ ಹೇಳುತ್ತಾರೆ. ಸುಜಯ್ ಆತನ ತಾಯಿಯೊಡನೆ ಆಸ್ಪತ್ರೆಗೆ ದೌಡಾಯಿಸಿದ. ಸರ್, ಇಲ್ಲಿಗೆ ಯಾಕೆ ಬರ ಹೇಳಿದಿರಿ? ಅಕ್ಕನ ಬಗ್ಗೆ ಏನಾದರೂ ಸುಳಿವು ಎಂದಾಗ, ನೋಡು ಸುಜಯ್, ನಿಮ್ಮ ಅಕ್ಕನ ಬಗ್ಗೆ ಅಂತ ಹೇಳುವುದಕ್ಕಾಗುತ್ತಿಲ್ಲ. ಆದರೆ ಕೋಡೂರು ಪಕ್ಕದಲ್ಲಿ ಒಂದು ಶವ ಸಿಕ್ಕಿದೆ. ಅದು ಸಾಕ್ಷಿಲದ್ದೇ ಎಂದು ಗುರುತು ಮಾಡಲು ನಿಮ್ಮನ್ನು ಕರೆಸಿದ್ದು. ಪೊಲೀಸ್ ಇಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಸಾಕ್ಷಿಲ ತಾಯಿ ಗೊಳೋ ಎಂದು ಅಳಲು ಶುರು ಮಾಡಿದ್ದರು. ನೋಡಿ ತಾಯಿ, ನಾವು ನಿಖರವಾಗಿ ಸಾಕ್ಷಿಳೆ ಎಂದು ಹೇಳುತ್ತಿಲ್ಲ. ಆಕೆ ಆಗದೆಯೂ ಇರಬಹುದು. ಹೋಗಿ ನೋಡಿ, ಗುರುತು ಹಿಡಿಯಲಾಗುತ್ತದೆಯೇ ಎಂದರು ಪೊಲೀಸ್. ಸುಜಯ್ ಶವಾಗಾರದ ಹೊಳಬಂದು ಶವದ ಮುಖದ ಮೇಲಿನ ಬಟ್ಟೆ ಸರಿಸಿ ನೋಡಿ ಗುರುತು ಹಿಡಿಯಲಾರದಾದ. ಆದರೆ ಬಲಗೈಯಲ್ಲಿದ್ದ ಹಕ್ಕಿಗಳ ಹಚ್ಚೆ ನೋಡಿ ಒಂದೇ ಸಮನೆ ಅಕ್ಕ ಎಂದು ಚೀರತೊಡಗಿದ. ಸುಜಯ್ ಹಿಂದೆಯೇ ಆತನ ತಾಯಿಯು ಶವವನ್ನು ತಬ್ಬಿಕೊಂಡು ಬೊಬ್ಬಿಡತೊಡಗಿದರು. ತಾಯಿ ಮಗನ ಆಕ್ರಂದನ ಮುಗಿಲು ಮುಟ್ಟಿತು. ಈ ಎರಡು ಜೀವಗಳ ಗೋಳಾಟ ನೋಡಿ ಪೊಲೀಸರ ಕಣ್ಣಲ್ಲೂ ಒಂದೆರಡು ಹನಿ ನೀರಿಳಿಯಿತು. ಅದೊಂದು ಕರಾಳವಾದ ದಿನವೆಂದೇ ಹೇಳಬಹುದು. ಸಾಕ್ಷಿಳ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೆಲ್ಲ ಮುಗಿದವು. ಆದರೆ ನೂರಾರು ಉತ್ತರವಿಲ್ಲದ ಪ್ರಶ್ನೆಗಳು ಪೊಲೀಸರು ಹಾಗೂ ಸುಜಯ್ ಆತನ ತಾಯಿಯ ತಲೆಯಲ್ಲಿ ಓಡುತ್ತಿದ್ದವು. ಜೇನೂರಿನ ಕಾಡಿಗೆ ಸಾಕ್ಷಿ ಏಕೆ ಹೋದಳು? ಕೊಲೆ ಇರಬಹುದಾ? ಯಾರು ಮಾಡಿರಬಹುದು? ಆಕೆಗೆ ಯಾರೂ ಶತ್ರುಗಳಿಲ್ಲದ ಮೇಲೆ ಯಾರಾದರೂ ಸುಮ್ಮನೆ ಕೊಲೆ ಏಕೆ ಮಾಡುತ್ತಾರೆ? ಹೀಗೆ 10 ಹಲವು ಪ್ರಶ್ನೆಗಳು. ಈ ಸಾವಿನ ಹಿಂದಿನ ಕಗ್ಗಂಟನ್ನು ಭೇದಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪೆಷಲ್ ಏಜೆಂಟನ್ನು ನಿಯೋಜಿಸುತ್ತಾರೆ. ಹಲೋ ಈಶ್ವರ್, ಇದು ಸಾಕ್ಷಿ ಡೆತ್ ಕೇಸ್ ಫೈಲ್ಸ್. ಸರಿಯಾಗಿ ಸ್ಟಡಿ ಮಾಡಿ ನಾಳೆ ಜೇನೂರು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ. ಈ ಕೇಸ್ ಆದಷ್ಟು ಬೇಗ ಮುಗಿಸಿ ಎಂದರು. ಹೌದು, ಆ ಸ್ಪೆಷಲ್ ಏಜೆಂಟ್ ಹೆಸರು ಈಶ್ವರ್. ಅಂದು ಜನವರಿ 15 ಈಶ್ವರ್ ಜೇನೂರು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ತನಿಖೆ ಶುರು ಮಾಡಿದ. ಮೊದಲನೆಯದಾಗಿ ಸಾಕ್ಷಿಲ ಮನೆಗೆ ಭೇಟಿ ಕೊಟ್ಟು ವಿಚಾರಿಸತೊಡಗಿದ. ಊರು ಹೊಸದಾದ್ದರಿಂದ ಜೊತೆಗೆ ಒಬ್ಬ ಪೇದೆಯನ್ನು ಕರೆದೊಯ್ದ. ಅಮ್ಮ, ನನಗೊತ್ತು, ಈ ಸಮಯದಲ್ಲಿ ನಾನು ಸಮಾಧಾನ ಹೇಳಬೇಕೇ ಹೊರತು ಈ ರೀತಿ ತನಿಖೆ ಮಾಡಬಾರದು ಅಂತ. ಆದರೆ ನಿಜವಾಗಿಯೂ ಸಾಕ್ಷಿಲದ್ದು ಕೊಲೆಯೇ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗಬೇಕು. ಅದಕ್ಕೋಸ್ಕರ ಕೇಳುತ್ತೇನೆ. ಸಾಕ್ಷಿಳ ಬಗ್ಗೆ ಏನು ಹೇಳಬೇಕು ಅಂತ ಅನಿಸುತ್ತಿದೆ ಹೇಳಿ. ಏನು ಅಂತ ಹೇಳೋದು ಸರ್? ಮನೆಯಲ್ಲೇ ಆಗಲಿ ಹೊರಗಡೆಯೇ ಆಗಲಿ ಅಗತ್ಯಕ್ಕಿಂತ ಜಾಸ್ತಿ ಮಾತನಾಡಿದವಳೇ ಅಲ್ಲ. ಅವತ್ತು ಆಕೆ ಕಾಲೇಜಿಗೆ ಹೋಗಬೇಕಾದರೆ ಯಾವುದಾದರೂ ರೀತಿಯಲ್ಲಿ ಟೆನ್ಷನ್ ಆಗಿರುವುದೋ ಅಥವಾ ಕೋಪ, ಈ ಥರ ಏನಾದರೂ ವ್ಯತ್ಯಾಸ ನೋಡಿದಿರಾ ಎಂದು ಈಶ್ವರ್ ಕೇಳಿದಾಗ, ಇಲ್ಲ ಸರ್, ಪ್ರತಿದಿನ ಹೇಗೆ ಇದ್ದಳೋ ಹಾಗೇನೆ ಅವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ 8:20 ಬಸ್ಗೆ ಹೋದಳು. ನಾನೊಮ್ಮೆ ಆಕೆಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡಬಹುದಾ ಎಂದ ಈಶ್ವರ್. ಖಂಡಿತವಾಗಿಯೂ ಸರ್, ಏನಿರುತ್ತದೆ, ಬರೀ ಪುಸ್ತಕಗಳನ್ನು ಬಿಟ್ಟು ಎನ್ನುತ್ತಾ ಗಿರಿಜಮ್ಮ ಸಾಕ್ಷಿಳ ಕೋಣೆಯ ಬಾಗಿಲು ತೆರೆದು, ನೀವು ನೋಡುತ್ತಾ ಇರಿ, ನಾನೊಂದು ಲೋಟ ಚಹಾ ಮಾಡಿಕೊಂಡು ಬರುತ್ತೇನೆ. ಮನೆಗೆ ಬಂದವರನ್ನು ಸುಮ್ಮನೆ ಕಳಿಸುವುದಾದರೂ ಹೇಗೆ ಎನ್ನುತ್ತಾ ಅಡಿಗೆ ಮನೆಯೆಡೆಗೆ ಹೊರಟರು.
ಬಹಳ ಸುಸಜ್ಜಿತವಾಗಿದ್ದ ಸಾಕ್ಷಿಲ ಕೋಣೆಯನ್ನು ಈಶ್ವರ್ ಕುಲಂಕುಷವಾಗಿ ಪರಿಶೀಲಿಸತೊಡಗಿದ. ಕಾಲೇಜಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಮಾತ್ರ ಒಂದು ಟೇಬಲ್ನ ಮೇಲೆ ಇಟ್ಟಿತು. ಹಾಗೆ ನೋಡುತ್ತಿರುವಾಗ ಈಶ್ವರ್ನ ಕಣ್ಣಿಗೆ ಟೇಬಲ್ ಕೆಳಗಡೆ ಇದ್ದ ಡ್ರಾಯರ್ನ ಮೇಲೆ ಕಣ್ಣು ಹೋಗಿತ್ತು. ಡ್ರಾಯರ್ ಎಳೆದು ನೋಡಿದರೆ ಅದರಲ್ಲೊಂದು ಪಿಂಕ್ ಬಣ್ಣದ ಸಾಧಾರಣವಾದ ಸೀರೆ, ಅದೇ ಬಣ್ಣದ ಸ್ವಲ್ಪ ಬಳೆಗಳು, ಒಂದು ಪುಸ್ತಕ. ಆ ಪುಸ್ತಕ ಬಿಡಿಸಿ ನೋಡಿದರೆ ಅದರಲ್ಲೊಂದು ಪ್ರೇಮ ಪತ್ರ, ಕೆಲವು ನವಿಲುಗರಿಗಳು. ಮತ್ತೆ ಪುಟಗಳನ್ನು ತಿರುವಿದರೆ ಒಂದು ಫೋಟೋ ಕಂಡಿತು. ಮದುವೆ ಆಗಿ ತೆಗೆಸಿದ ಫೋಟೋದಂತಿತ್ತು. ಇನ್ನು ಡ್ರಾಯರಲ್ಲಿ ಕೈ ಆಡಿಸಿದಾಗ ಒಂದು ಚಿನ್ನದ ಉಂಗುರ ಸಿಕ್ಕಿತು. ಇದನ್ನೆಲ್ಲ ನೋಡಿದರೆ ಆಕೆಯ ಪ್ರೇಮಿಗೆ ಸೇರಿದ ವಸ್ತುಗಳಂತೆಯೇ ಕಂಡಿತು. ಈಶ್ವರ್ ಮತ್ತೆ ಆ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಆ ಫೋಟೋವನ್ನು ನೋಡುತ್ತಿರುವಾಗ ಗಿರಿಜಮ್ಮ ಬಾಗಿಲ ಬಳಿ ನಿಂತು, ಸರ್, ಚಹಾ ತಗೊಳ್ಳಿ ಎಂದಾಗ ತಡಬಡಿಸುತ್ತಾ ಪುಸ್ತಕವನ್ನು ಡ್ರಾಯರ್ ಒಳಗೆ ತಳ್ಳಿದ. ಚಹಾದ ಲೋಟವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾ, ಅಮ್ಮ, ಸಾಕ್ಷಿಳಿಗೆ ಮದುವೆ ಆಗಿತ್ತೇನೋ ಎಂದು ಕೇಳಿಯೇ ಬಿಟ್ಟ. ಗಿರಿಜಮ್ಮ ಮತ್ತೆ ಗೊಳೋ ಎಂದು ಅಳುತ್ತಾ, ಆ ಮದುವೆಯ ಕಥೆಯನ್ನು ಏನೆಂದು ಹೇಳಲಪ್ಪ. ಅವಳು ದ್ವಿತೀಯ ವರ್ಷದ ಡಿಗ್ರಿಯಲ್ಲಿರುವಾಗ ಆಕೆಗೊಂದು ಸುಸಂಸ್ಕೃತ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿತ್ತು. ಸಾಕ್ಷಿ ಎಂದಿಗೂ ನಮ್ಮ ಮಾತನ್ನು ಮೀರಿದವಳಲ್ಲ. ಮದುವೆ ವಿಚಾರದಲ್ಲೂ ಅಷ್ಟೇ ಆಕೆ ನಮ್ಮಿಷ್ಟಕ್ಕೆ ಸಮ್ಮತಿಸಿದಳು. ಆದರೆ ಮದುವೆಗೆ ಇನ್ನೇನು 5 ದಿನ ಇರಬೇಕಾದರೆ ಆಕೆಯ ತಂದೆ ಹೃದಯಾಘಾತದಲ್ಲಿ ತೀರಿಕೊಂಡರು. ಸಾವಿನ ಮನೆಯಲ್ಲಿ ಶುಭ ಕಾರ್ಯ ಮಾಡಲಾರದೆ ಮದುವೆ ಮುಂದೂಡಿದೆವು. ಆದರೆ ಸಾಕ್ಷಿ ಮತ್ತೆ ಮದುವೆ ಪ್ರಸ್ತಾಪ ಮಾಡಲು ಸುತರಾಮ್ ಒಪ್ಪಲಿಲ್ಲ. ನನಗೆ ಇನ್ನೂ ಓದಬೇಕು. ತಂದೆಯವರು ತೀರಿದ ದುಃಖ ಮಾಸುವ ಮುನ್ನ ನಾನು ಮದುವೆಯಾಗುವುದಿಲ್ಲ. ಆ ಹುಡುಗನಿಗೆ ಬೇರೆ ಹುಡುಗಿಯನ್ನು ನೋಡಲು ಹೇಳಿಬಿಡಿ ಎಂದಳು. ಅವಳೇ ಹೀಗಂದ ಮೇಲೆ ನಾವೇನು ಮಾಡುವುದು ಎಂದು ಸುಮ್ಮನಾದೆವು. ಈಶ್ವರ್ ಇಷ್ಟಕ್ಕೆ ಸುಮ್ಮನಾದಂತೆ ತೋರಲಿಲ್ಲ. ಆತನಿಗೆ ಸಾಕ್ಷಿಯ ಜೀವನದ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಿದಂತೆ ತೋರಿತು. ಹಾಗಾಗಿ ಮತ್ತೊಂದು ಪ್ರಶ್ನೆ ಮುಂದಿಟ್ಟ. ಅಮ್ಮ, ಹೀಗೆ ಕೇಳುತ್ತಿದ್ದೇನೆ ಎಂದು ತಪ್ಪು ತಿಳಿಯಬೇಡಿ. ಸಾಕ್ಷಿಳಿಗೆ ಕಾಲೇಜಿನ ದಿನಗಳಲ್ಲಿ ಲವ್ವು ಗಿವ್ವು ಅಂತ ಏನಾದರೂ ಎಂದಾಗ ಗಿರಿಜಮ್ಮ ಈಶ್ವರ್ನನ್ನೊಮ್ಮೆ ದುರುಗುಟ್ಟಿಕೊಂಡು ನೋಡಿ, ಇಲ್ಲಪ್ಪ, ಆಕೆ ತುಂಬ ಮುಗ್ದೆ. ಮನೆಯಲ್ಲಿ ಒಪ್ಪಿಗೆ ಪಡೆಯದೆ ಯಾವ ಕೆಲಸಕ್ಕೂ ಕೈ ಹಾಕುವವಳಲ್ಲ. ಅದೂ ಅಲ್ಲದೆ ನಾವು ಮಾಡಿದ ಮದುವೆ ಪ್ರಸ್ತಾಪವು ಆಕೆಯ ಒಪ್ಪಿಗೆಯೊಂದಿಗೆ ಆಗಿರುವುದು. ಹಾಗೇನಾದರೂ ಯಾರನ್ನಾದರೂ ಪ್ರೀತಿಸಿದ್ದರೆ ಆ ಸಮಯದಲ್ಲಿ ನಮ್ಮ ಮುಂದಿಡುತ್ತಿದ್ದಳು ಎಂದು ಸುಮ್ಮನಾದರು. ಸರಿಯಮ್ಮ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಸಾಯೋವಾಗ ಸಾಕ್ಷಿ ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿದ್ದಳು ಅಂತ ಕೇಸ್ ಫೈಲ್ನಲ್ಲಿ ಇದೆ. ಆದರೆ ಕಾಲೇಜಿಗೆ ಟೀಚರ್ ಆದವರು ಸೀರೆ ತಾನೇ ಹಾಕುತ್ತಾರೆ. ಹೋ, ಅವತ್ತು ಭಾನುವಾರ ಅಲ್ವಾ? ಬೇರೆ ದಿನಗಳಂತೆ ಅಲ್ಲ. ಸ್ಪೆಷಲ್ ಕ್ಲಾಸ್ ದಿನ ಸೀರೆ ಉಡಬೇಕು ಅಂತ ಏನೂ ಇಲ್ಲ ಅಂತ ಚೂಡಿದಾರ್ ಹಾಕಿದ್ದಳು ಎಂದರು ಗಿರಿಜಮ್ಮ. ಸರಿಯಮ್ಮ, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಾನಿನ್ನು ಬರುತ್ತೇನೆ. ದೇವರು ನಿಮಗೆ ಆಕೆಯ ಅಗಲುವಿಕೆ ನೋವು ಸಹಿಸುವ ಶಕ್ತಿ ಕೊಡಲಿ ಎಂದು ಹೇಳಿ ಈಶ್ವರ್ ಅಲ್ಲಿಂದ ಹೊರಬಂದ. ಅದೇನೋ ಗೊತ್ತಿಲ್ಲ, ಈಶ್ವರ್ನ ಹೃದಯ ಭಾರವಾಗಿತ್ತು. ಏನನ್ನೋ ಈ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ಅನ್ನಿಸಿತು. ಇನ್ನೇನು ಕಣ್ಣಂಚಲ್ಲಿ ಕಣ್ಣೀರು ಜಿನಗಬೇಕು. ಅಷ್ಟರಲ್ಲಿ ರಾಜಣ್ಣ ಪೇದೆ, ಸರ್, ನನಗೇನೋ ಆ ಹುಡುಗಿಗೆ ಯಾರೋ ಪ್ರೇಮಿ ಇರಬೇಕು. ಆತನೇ ಈ ಹುಡುಗಿಗೆ ಏನೋ ಮಾಡಿರಬೇಕು ಎನಿಸುತ್ತಿದೆ. ಈ ಕಾಲದ ಮಕ್ಕಳಿಗೆ ಏನೂ ಇಲ್ಲದಿದ್ದರೂ ಪ್ರೇಮಿಯೊಬ್ಬ ಇರಲೇಬೇಕು ಎಂದು ನಿಷ್ಠೂರವಾದ ಮಾತನ್ನು ಕೇಳಿ ಈಶ್ವರ್, ನೋಡಿ, ನಿಮಗೆ ವಯಸ್ಸಾಗಿದೆ ಎಂದು ಸುಮ್ಮನೆ ಇದ್ದೇನೆ. ಆದರೆ ಯಾರ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲದೆ ಅವರ ನಡತೆ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತದೆ ಎಂದು ಈಶ್ವರ್ ಸಾಕ್ಷಿಗಳ ಪರ ವಹಿಸಿ ಮಾತನಾಡಿದ. ಮರುದಿನ ಮುಂಜಾನೆ ಮಾರುವೇಷದಲ್ಲಿ ಈಶ್ವರ್ 8:20 ಬಸ್ ಹತ್ತಿದ. ಸಾಮಾನ್ಯನಂತೆ ಕಂಡಕ್ಟರ್ ಟಿಕೆಟ್ ಕೇಳಲು ಬಂದಾಗ ಜೇನೂರು 1 ಎಂದು 20 ನೋಟು ಮುಂದೆ ಚಾಚಿ ಟಿಕೆಟ್ ಪಡೆದು ಪ್ರತಿಯೊಬ್ಬರನ್ನು ಕುಲಂಕುಷವಾಗಿ ಪರಿಶೀಲಿಸಿದ. ಈಶ್ವರ್ ಕುಳಿತಿದ್ದ ಮುಂದಿನ ಸೀಟಿನಲ್ಲಿ 2 ಶಿಕ್ಷಕಿಯರು ಸಾಕ್ಷಿಗಳ ಬಗ್ಗೆ ಮಾತನಾಡುತ್ತಿರುವಂತಿತ್ತು. ಈಶ್ವರ್ ಸ್ವಲ್ಪ ಅತ್ತ ಕಡೆ ಕಿವಿ ಕೊಟ್ಟ. ಟೀಚರ್, ನಿಮಗೆ ಆ ಸಾಕ್ಷಿ ಗೊತ್ತಿತ್ತಾ? ಅದೇ ಗಣಿತ ಟೀಚರ್. ಅವಳದ್ದೇನೋ ಕೊಲೆ ಆಯಿತಂತೆ ಅಲ್ವಾ? ಪಾಪ, ಒಳ್ಳೆ ಹುಡುಗಿ. ಇವತ್ತೇನೋ ಕಾಲೇಜಿನಲ್ಲಿ ಮೌನ ಪ್ರಾರ್ಥನೆ ಮಾಡುತ್ತಾರೆ ಅಂತ ಹೇಳುತ್ತಿದ್ದರು. ಅಷ್ಟರಲ್ಲಿ ಕಂಡಕ್ಟರ್ ಎಲ್ಲರಿಗೂ ಟಿಕೆಟ್ ಕೊಟ್ಟು ಈಶ್ವರ್ನ ಬಳಿ ಇದ್ದ ಖಾಲಿ ಸೀಟಿನಲ್ಲಿ ಬಂದು ಕುಳಿತ. ಈಶ್ವರ್ ಸ್ವಲ್ಪ ಹೊತ್ತು ಯೋಚಿಸಿ ಮಾತು ಶುರು ಮಾಡಿದ. ಹೌದಾ,
ಆ ಕೋಡೂರಿನಲ್ಲಿ ಶವವಾಗಿ ಸಿಕ್ಕ ಹುಡುಗಿ ಇದೇ ಬಸ್ಸಿನಲ್ಲಿ ಬರುತ್ತಿದ್ದಳಂತೆ ಎಂದಾಗ ಕಂಡಕ್ಟರ್, ಹೋ ಆ ಹುಡುಗಿಯಾ? ಪಾಪ, ಒಳ್ಳೆ ಹುಡುಗಿ ಥರ ಕಾಣಿಸುತ್ತಿದ್ದಳು. ನೋಡಲು ಬಹಳ ಸುಂದರವಾಗಿದ್ದಳು. ಯಾವ ಸಿನಿಮಾ ನಾಯಕಿಗೂ ಕಡಿಮೆ ಇರಲಿಲ್ಲ. ನಾನೇ ಎಷ್ಟೋ ಬಾರಿ ಅಂದುಕೊಂಡಿದ್ದೇನೆ, ನಾನೇನಾದರೂ ಎರಡನೆಯ ಮದುವೆ ಆದರೆ ಇಂತಹ ಹುಡುಗಿಯನ್ನೇ ಆಗಬೇಕೆಂದು. ರಂಗಣ್ಣನ ಈ ಥರನೆಯ ವಿವರಣೆಯಿಂದ ಈಶ್ವರ್ನಿಗೆ ಇರಿಸುಮುರಿಸಾಗುವುದರ ಜೊತೆಗೆ ಸಿಟ್ಟು ಬರತೊಡಗಿತು. ರಂಗಣ್ಣನೇ ಮತ್ತೆ ಮಾತು ಮುಂದುವರಿಸಿದ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಆ ಹುಡುಗಿಯ ಶವವನ್ನು ನೋಡಬೇಕಿತ್ತು ನೀವು ಎಂದಾಗ ಈಶ್ವರ್ ಆಶ್ಚರ್ಯಚಕಿತನಾಗಿ, ನೀವೆಲ್ಲಿ ನೋಡಿದಿರಿ ಎಂದ. ಆಗ ರಂಗಣ್ಣ, ಅಯ್ಯೋ, ಇವಾಗ ಅದೇನೋ ವಾಟ್ಸಪ್ಪು ಗೀಟ್ಸಪ್ಪು ಅಂತ ಬಂದು ಎಲ್ಲ ಅದರಲ್ಲೇ ಬರುತ್ತದೆ ಎಂದ. ಈಶ್ವರ್ ಕೂಡಲೇ, ನಾನೊಮ್ಮೆ ಅದನ್ನು ನೋಡಬಹುದಾ? ನಿಮ್ಮಲ್ಲಿ ಆ ಫೋಟೋಗಳು ಇದ್ದರೆ ಒಮ್ಮೆ ತೋರಿಸುತ್ತೀರಾ ಎಂದ. ಅದಕ್ಕೇನಂತೆ, ಆದರೆ ನನಗೆ ಈ ಮೊಬೈಲ್ ಓಪನ್ ಮಾಡಲು ಬರುವುದಿಲ್ಲ. ಫೋನ್ ಬಂದರೆ ಮಾತನಾಡುತ್ತೇನೆ. ನನ್ನ ಮಗ ಈ ಸುದ್ದಿಯನ್ನು ವಾಟ್ಸಪ್ಪಲ್ಲಿ ಓಪನ್ ಮಾಡಿಕೊಟ್ಟ. ನಾನು ನನ್ನ ಫೋನ್ ಕೊಡುತ್ತೇನೆ, ನೀವೇ ನೋಡಿಕೊಳ್ಳಿ ಎನ್ನುತ್ತಾ ರಂಗಣ್ಣ ಈಶ್ವರ್ನ ಕೈಗೆ ಮೊಬೈಲ್ ಇಟ್ಟ. ಈಶ್ವರ್ ಈ ಮೊದಲೇ ಕೇಸ್ ಫೈಲಿನಲ್ಲಿ ಶವಸ್ಥಳ ಚಿತ್ರಣವನ್ನು ನೋಡಿದ್ದನಾದರೂ ಸಾರ್ವಜನಿಕರು ಈ ನಿಗೂಢ ಸಾವಿನ ಬಗ್ಗೆ ಏನೆಂದುಕೊಂಡಿದ್ದಾರೆ ಎಂದು ತಿಳಿಯುವ ಉದ್ದೇಶದಿಂದ ರಂಗಣ್ಣನ ಮೊಬೈಲ್ ಓಪನ್ ಮಾಡಿದ. ಕೊಳೆತ ಸ್ಥಿತಿಯಲ್ಲಿದ್ದ ಅರ್ಧಂಬರ್ಧ ಬಟ್ಟೆ ಹರಿದಿದ್ದ ಶವವನ್ನು ನೋಡಿ ಈಶ್ವರ್ನ ಕಂಗಳು ತುಂಬಿ ಬಂದವು. ಆದರೂ ತಡೆದುಕೊಂಡು ಮೊಬೈಲನ್ನು ರಂಗಣ್ಣನ ಕೈಗೆ ಕೊಟ್ಟು, ತುಂಬ ಥ್ಯಾಂಕ್ಸ್ ಎಂದ. ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಆಕೆಯ ಬಗ್ಗೆ ಮಾತನಾಡಿದ್ದಾಗಲಿ ಅಥವಾ ಅನುಮಾನ ಬರುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಲಿಲ್ಲ. ಜೇನೂರು ನಿಲ್ದಾಣದಲ್ಲಿ ಇಳಿದು ಈಶ್ವರ್ ನೇರವಾಗಿ ಪೊಲೀಸ್ ಠಾಣೆಗೆ ಹೋದ. ಅದಾಗಲೇ ಸಾಕ್ಷಿಗಳ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಿತ್ತು. ಈಶ್ವರ್ ರಿಪೋರ್ಟ್ ಹಿಡಿದು ಕುಲಂಕುಷವಾಗಿ ಪರಿಶೀಲಿಸತೊಡಗಿದ. ಆದರೆ ರಿಪೋರ್ಟಿನಲ್ಲಿ ಆಕೆಯ ಮೇಲೆ ಬಲಾತ್ಕಾರವಾಗಿದ್ದು, ಆ ಕಾರಣದಿಂದ ಹೃದಯಾಘಾತವಾಗಿ ಮರಣ ಹೊಂದಿದ್ದು, ಪ್ರಾಣಿಗಳು ದೇಹದ ಭಾಗವನ್ನು ಹರಿದು ತಿಂದಿದ್ದು, ಕೊಳೆತ ಸ್ಥಿತಿಯಲ್ಲಿ ಇತ್ತು ಎಂದು ಬರೆಯಲಾಗಿತ್ತು. ಇದೊಂದು ನಿರೀಕ್ಷೆಗೂ ಮೀರಿದ ವಿಷಯವಾಗಿತ್ತು. ಬಲಾತ್ಕಾರ ಎಂದೊಡನೆ ಈಶ್ವರ್ ಒಂದು ಕ್ಷಣ ಮೌನಿಯಾದ. ಆದರೆ 25ರ ಹರೆಯದಲ್ಲಿ ಹೃದಯಾಘಾತವೆಂದರೇನು? ಕೋಡೂರಿನ ಕಾಡಿನಲ್ಲಿ ಶವ ಸಿಗುವುದೆಂದರೇನು? ಈಶ್ವರ್ ತಕ್ಷಣ ಸುಜೈನ ನಂಬರಿಗೆ ಡಯಲ್ ಮಾಡಿ, ಸಾಕ್ಷಿಳಿಗೆ ಯಾವುದೇ ರೀತಿಯಲ್ಲಾದರೂ ಹೃದಯ ಸಂಬಂಧಿತ ಕಾಯಿಲೆ ಇದ್ದಿತಾ ಎಂದಾಗ, ಇಲ್ಲ ಸರ್, ಆ ಥರ ಯಾವುದೇ ರೀತಿಯ ಕಾಯಿಲೆ ಅವಳಿಗಿರಲಿಲ್ಲ. ಅಷ್ಟೇ ಏಕೆ, ಜ್ವರ ಬಂದು ಒಂದು ದಿನವಾದರೂ ಮನೆಯಲ್ಲಿ ಇದ್ದವಳಲ್ಲ ಅವಳು ಎಂದು ಸುಜಯ್ ಅತ್ತ ಕಡೆಯಿಂದ ಉತ್ತರಿಸಿದ. ಹಾಗಿದ್ದರೆ ಮರಣೋತ್ತರ ಪರೀಕ್ಷೆ ಸುಳ್ಳು ಹೇಳುತ್ತಿದೆಯಾ? ಎಷ್ಟೇ ತಲೆ ಕೆಡಿಸಿಕೊಂಡರೂ ಅರ್ಥವೇ ಆಗುತ್ತಿರಲಿಲ್ಲ. ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಹಾಗೂ ಸಾಕ್ಷಿ ಎಂದು ಪರಿಗಣಿಸಿದ ಟಿಕೆಟ್ ಎರಡನ್ನೂ ಒಂದು ಫೈಲಲ್ಲಿ ಇಟ್ಟು ಈಶ್ವರ್ ಪೊಲೀಸ್ ಬಳಿ, ನಾನು ಸಾಕ್ಷಿಳ ಕಾಲೇಜು ತನಕ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟ. ಈಶ್ವರ್ ಕಾಲೇಜು ತಲುಪಬೇಕಾದರೆ ಸಾಕ್ಷಿಳ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಮೌನ ಪ್ರಾರ್ಥನೆ ಏರ್ಪಡಿಸಲಾಗಿತ್ತು. ಕಾಲೇಜು ಪ್ರಾಂಶುಪಾಲರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರನ್ನು ಉದ್ದೇಶಿಸಿ, ನಮ್ಮ ಕಾಲೇಜಿನ ಗಣಿತದ ಶಿಕ್ಷಕಿಯಾಗಿದ್ದ ಸಾಕ್ಷಿರವರು ನಮ್ಮನ್ನು ಅಗಲಿದ ವಿಷಯ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತಹುದೇ. ಇದೊಂದು ಆಘಾತಕಾರಿ ವಿಷಯವೂ ಹೌದು. ಆಕೆ ಎಲ್ಲಿದ್ದರೂ ಭಗವಂತ ಆಕೆಯ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಎಲ್ಲರೂ ಒಂದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಮೌನ ಪ್ರಾರ್ಥನೆಯಲ್ಲಿ ತೊಡಗಿದರು. ಆದರೆ ಈಶ್ವರ್ ಮಾತ್ರ ತುಸು ದೂರದಲ್ಲಿ ನಿಂತು ಎಲ್ಲರತ್ತ ಒಮ್ಮೆ ಕಣ್ಣು ಹಾಯಿಸಿದ. ಒಬ್ಬ ಹುಡುಗ ಮಾತ್ರ ಏನೋ ಗಾಢವಾಗಿ ಯೋಚಿಸುತ್ತಿರುವಂತೆ ಕಂಡಿತು. ಆತನ ಮುಖವನ್ನೊಮ್ಮೆ ಸರಿಯಾಗಿ ನೋಡಿ ಗುರುತಿನಲ್ಲಿಟ್ಟುಕೊಂಡ ಈಶ್ವರ್. ಪ್ರಾರ್ಥನೆ ಮುಗಿದ ಬಳಿಕ ಈಶ್ವರ್ ಪ್ರಾಂಶುಪಾಲರಲ್ಲಿ ಹೋಗಿ, ಹಲೋ ಸರ್, ನಾನು ಈಶ್ವರ್. ಸಾಕ್ಷಿ ಸಾವಿನ ಬಗ್ಗೆ ವಿಚಾರಣೆ ಮಾಡಲು ನನ್ನನ್ನು ನಿಯೋಜಿಸಿದ್ದಾರೆ. ಸಾಕ್ಷಿ ಬಗ್ಗೆ ನಿಮ್ಮಿಂದ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಹಲೋ ಈಶ್ವರ್, ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾವು ಮಾಡಲು ಸಿದ್ಧ ಎಂದರು ಪ್ರಾಂಶುಪಾಲರು. ಧನ್ಯವಾದಗಳು ಸರ್. ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಏನಾದರೂ ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದುಂಟಾ ಎಂದು ಈಶ್ವರ್ ಪ್ರಶ್ನಿಸಿದ. ಈಶ್ವರ್ ಇಲ್ಲಿ ತನ್ನ ಜಾಣತನ ಪ್ರದರ್ಶಿಸಿದ. ನೇರವಾಗಿ ಸಾಕ್ಷಿ ಅಂದು ಸ್ಪೆಷಲ್ ಕ್ಲಾಸಿಗೆ ಬಂದಿದ್ದಳ ಎನ್ನುವುದಕ್ಕೂ ಪ್ರಾಂಶುಪಾಲರಿಂದಲೇ ತಿಳಿದುಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಎನ್ನಿಸಿತು. ಪ್ರಾಂಶುಪಾಲರು ಕೂಡಲೇ,
ಒಂದು ನಿಮಿಷ ಇರಿ ಈಶ್ವರ್, ನಾವು ಕಾಲೇಜು ದಿನಗಳ ಹೊರತುಪಡಿಸಿ ಬೇರೆ ಯಾವುದೇ ದಿನ ಯಾರೇ ಕಾಲೇಜು ಆವರಣಕ್ಕೆ ಬಂದರೋ ಅದನ್ನು 2 ರೀತಿಯಲ್ಲಿ ದಾಖಲೆ ಮಾಡಿ ಇಡುತ್ತೇವೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆಗೆ. ಒಂದು ಗೇಟ್ ಸೆಕ್ಯೂರಿಟಿ ಬಳಿ, ಇನ್ನೊಂದು ಕ್ಲಾಸ್ ರೂಮ್ ಬಾಗಿಲು ತೆರೆದರೆ ಆ ತರಗತಿಯ ಒಳಗಡೆ ಯಾರೆಲ್ಲ ಇದ್ದರು ಎಂದು ಕಾಲೇಜು ಸಹಾಯಕರೊಬ್ಬರು ಹಾಜರಾಗಿ ಜೊತೆಗೆ ಸಹಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾ ಸಹಾಯಕನಿಗಾಗಿ ಟೇಬಲ್ ಮೇಲಿನ ಬೆಲ್ಲನ್ನು ಹೊತ್ತುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಗಂಗಯ್ಯ 2 ದಪ್ಪನೆಯ ಪುಸ್ತಕಗಳೊಂದಿಗೆ ಬರುತ್ತಾರೆ. ಸರ್, ನೀವು ಕೇಳಿದ ದಾಖಲೆ ಪುಸ್ತಕಗಳು ಎಂದು ಪ್ರಾಂಶುಪಾಲರಿಗೆ ಹಸ್ತಾಂತರಿಸುತ್ತಾರೆ. ಪ್ರಾಂಶುಪಾಲರು, ಈಶ್ವರ್ ಅವರೇ, ನೀವು ಏತಕ್ಕಾಗಿ ಸ್ಪೆಷಲ್ ಕ್ಲಾಸ್ ಬಗ್ಗೆ ವಿಚಾರಿಸಿದ್ದೀರಿ ಎಂದು ಗೊತ್ತಿಲ್ಲ. ಆದರೆ ಈ ದಾಖಲೆಗಳಲ್ಲಿ ನಿಮಗೆ ಬೇಕಾಗಿದ್ದು ಏನಾದರೂ ಸಿಗುತ್ತದೆಯೇ ನೋಡಿ ಎಂದು ಪುಸ್ತಕಗಳನ್ನು ಈಶ್ವರ್ ಕಡೆಗೆ ನಿಧಾನವಾಗಿ ಜರುಗಿಸಿದರು. ಈಶ್ವರ್ ನಿರ್ದಿಷ್ಟವಾಗಿ ಜನವರಿ 5ನೇ ತಾರೀಕಿನಂದಿನ ದಾಖಲೆಗಳನ್ನು ಪರಿಶೀಲಿಸತೊಡಗಿದ. ಮೊದಲನೆಯದಾಗಿ ಗೇಟ್ ಸೆಕ್ಯೂರಿಟಿ. 2-3 ಸೆಕ್ಯೂರಿಟಿ ಗಾರ್ಡುಗಳ ನಂತರ ಸಾಕ್ಷಿ ಕಾಲೇಜು ಆವರಣಕ್ಕೆ ಬಂದ ದಾಖಲೆ ಇತ್ತು. ಹಾಗಿದ್ದರೆ ಸಾಕ್ಷಿ ಮನೆಯಿಂದ ನೇರವಾಗಿ 8:20 ಬಸ್ಸಿನಲ್ಲಿ ಕಾಲೇಜಿಗೆ ಬಂದಿದ್ದಳು ಎಂದು ಖಚಿತವಾಯಿತು. ಇನ್ನು 2ನೆಯ ಪುಸ್ತಕ ಅಂದರೆ ತರಗತಿಯ ಒಳಗಡೆ ಇರುವವರ ದಾಖಲೆ ಜೊತೆಗೆ ಸಹಿ. ಅದರಲ್ಲೂ ಸಾಕ್ಷಿಯ ಹೆಸರು ಜೊತೆಗೆ ಸಹಿ ಇತ್ತು. ಈಶ್ವರ್ ಜೋರಾಗಿ ಒಮ್ಮೆ ಉಸಿರು ಹೊರಹಾಕುತ್ತಾ, ಧನ್ಯವಾದಗಳು ಸರ್. ಸಾಕ್ಷಿಳ ಸ್ಪೆಷಲ್ ಕ್ಲಾಸಿನಲ್ಲೂ ಅಂದರೆ ಜನವರಿ 5ರ ಸ್ಪೆಷಲ್ ಕ್ಲಾಸಿನಲ್ಲಿ ಇದ್ದ ವಿದ್ಯಾರ್ಥಿಗಳನ್ನೊಮ್ಮೆ ವಿಚಾರಿಸಬಹುದಾ ಎಂದಾಗ ಪ್ರಾಂಶುಪಾಲರು, ಈಶ್ವರ್ ಅವರೇ, ಮಕ್ಕಳು ನಿಮ್ಮನ್ನು ನೋಡಿ ಭಯ ಪಡಬಹುದೇನೋ? ಆ ಥರ ಏನೂ ಇಲ್ಲ ಪ್ರಾಂಶುಪಾಲರೇ. ಅದಕ್ಕೋಸ್ಕರನೇ ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿಲ್ಲ. ನಾನು ಸಾಮಾನ್ಯವಾಗಿ ಮಕ್ಕಳೊಂದಿಗೆ ಮಾತಾಡಿಸುತ್ತೇನೆ. ಅವರಿಗೆ ಯಾವುದೇ ರೀತಿಯ ಅನುಮಾನ ಬರುವುದಿಲ್ಲ ಎಂದು ಈಶ್ವರ್ ಕೊನೆಗೂ ಪ್ರಾಂಶುಪಾಲರ ಮನವೊಲಿಸುವಲ್ಲಿ ಯಶಸ್ವಿಯಾದ. ಅಂದು ಸಾಕ್ಷಿಲ ಸ್ಪೆಷಲ್ ಕ್ಲಾಸಿನಲ್ಲಿ ಹಾಜರಿದ್ದ 4-5 ವಿದ್ಯಾರ್ಥಿಗಳನ್ನು ಆಫೀಸಿಗೆ ಕರೆಸಿಕೊಂಡರು. ಈಶ್ವರ್ನ ಕಣ್ಣು ಒಬ್ಬ ಹುಡುಗನನ್ನೇ ದಿಟ್ಟಿಸಿತ್ತು. ಅದೇ ಮೌನ ಪ್ರಾರ್ಥನೆ ಸಮಯದಲ್ಲಿ ಗಾಢವಾಗಿ ಯೋಚಿಸುತ್ತಿದ್ದ ಹುಡುಗ. ಈಶ್ವರ್ ಎಲ್ಲ 5 ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಪ್ರಶ್ನಿಸುವ ಉಪಾಯ ಮಾಡಿದ್ದ. ಎಲ್ಲರ ಬಳಿಯೂ ಒಂದೇ ತೆರನಾದ ಪ್ರಶ್ನೆಗಳನ್ನು ಕೇಳಿ ಎಲ್ಲರ ಉತ್ತರವು ಒಂದಕ್ಕೊಂದು ಹೋಲಿಕೆ ಆಗುತ್ತಿದೆಯೇ ಎಂದು ನೋಡುತ್ತಿದ್ದ. ಎಲ್ಲ 4 ವಿದ್ಯಾರ್ಥಿಗಳು ಒಂದೇ ತೆರನಾಗಿ ಉತ್ತರಿಸಿದರು. ಕೊನೆಗೆ 5ನೇ ಹುಡುಗನ ಸರದಿಯಾಗಿತ್ತು. ಆ ಹುಡುಗ ತುಂಬ ಮಂಕಾಗಿದ್ದ. ಏನೋ ತಪ್ಪು ಮಾಡಿದವನಂತೆ ಕಾಣಿಸುತ್ತಿದ್ದ. ಎಲ್ಲ ಪ್ರಶ್ನೆಗಳಿಗೂ ಹೌದು ಅಥವಾ ಅಲ್ಲ ಎಂದು ಮಾತ್ರ ಉತ್ತರಿಸುತ್ತಿದ್ದ. ಈಶ್ವರ್ ಕುತೂಹಲ ತಾಳಲಾರದೆ, ನೀನೇನೋ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವವನಂತೆ ಕಾಣಿಸ್ತೀಯಾ? ಹಾಗೇನಾದರೂ ಇದ್ದರೆ ಹೇಳಿಕೊಳ್ಳಬಹುದು ಎಂದ. ಹುಡುಗ ಇನ್ನೂ ಗಾಬರಿಗೊಂಡು ಬೆವರತೊಡಗಿದ. ಇನ್ನೇನು ಈಶ್ವರ್ ಮರುಪ್ರಶ್ನೆ ಮಾಡಬೇಕು. ಅಷ್ಟರಲ್ಲಿ ಪ್ರಾಂಶುಪಾಲರು, ಈಶ್ವರ್, ಮಕ್ಕಳಿಗೆ ಕ್ಲಾಸ್ ಇದೆ ಎಂದಾಗ, ಓ ಸರಿ ಸರ್, ಮುಗಿಯಿತು, ಅವರಿನ್ನು ಕ್ಲಾಸಿಗೆ ಹೋಗಬಹುದು ಎಂದ. ಕಾಲೇಜಿನ ವಿಚಾರಣೆಯ ಭಾಗ ಮುಗಿಯಿತೆಂದು ಭಾರವಾದ ಮನಸ್ಸಿನಿಂದ ಕಾಲೇಜು ಆವರಣದಿಂದ ಹೊರಬಂದ. ಈಶ್ವರ್ನಿಗೆ ಕಾಲೇಜಿನಲ್ಲಿ ಏನೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲವಾದರೂ ಆ ಹುಡುಗನ ಮೇಲೆ ಒಂದು ಅನುಮಾನ ಶುರುವಾಗತೊಡಗಿತು. ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದಿಲ್ಲವಾದ್ದರಿಂದ ಹೊಟ್ಟೆ ಚುರುಗುಟ್ಟುತ್ತಿತ್ತು. ಹಾಗಾಗಿ ಅಲ್ಲೇ ಕಾಲೇಜು ಪಕ್ಕದಲ್ಲಿದ್ದ ಹೋಟೆಲ್ ಒಂದರೊಳಗೆ ಹೋಗಿ ಒಂದು ಟೀ ಹಾಗೂ ದೋಸೆ ಹಿಡಿದ. ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಈಶ್ವರ್ನಿಗೆ ಈ ಕೇಸಿನದೇ ಚಿಂತೆಯಾಗಿತ್ತು. ಇದುವರೆಗೂ ಸಂದರ್ಶಿಸಿದ ಪ್ರತಿಯೊಬ್ಬರೂ ಸಾಕ್ಷಿ ಕಾಲೇಜಿಗೆ ಬಂದಿದ್ದಳು ಎಂದು ಮಾತ್ರ ಹೇಳಿದ್ದಾರೆ. ನಮ್ಮ ಪ್ರಶ್ನೆಯು ಬರೀ ಆಕೆ ಕಾಲೇಜಿಗೆ ಬಂದಿದ್ದಳ ಎಂಬುವುದೇ ಮೂಲವಾಗಿತ್ತೇ ಹೊರತು ಆಕೆ ಕಾಲೇಜಿನಿಂದ ಹೊರಹೋಗಿರುವುದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ. ಕಾಲೇಜಿನ ಸ್ಪೆಷಲ್ ಕ್ಲಾಸ್ ದಾಖಲಾತಿ ಪುಸ್ತಕದಲ್ಲಿ ಬರೀ ಒಳಬರುವವರ ವಿವರಣೆ ಇತ್ತೇ ಹೊರತು ಹೊರಹೋದವರದ್ದಲ್ಲ. ಏನು ಮಾಡುವುದು? ಮತ್ತೆ ಪ್ರಾಂಶುಪಾಲರಲ್ಲಿ ಕೇಳಿದರೆ ಅವರ ಮೇಲೆ ಅನುಮಾನ ಪಟ್ಟಂತಾಗುತ್ತದೆ ಎಂದು ಯೋಚಿಸುತ್ತಾ ಇರುವಾಗ, ಗಣಿ ಸರ್, ಟೀ ತೆಗೆದುಕೊಳ್ಳಿ, ದೋಸೆ ರೆಡಿ ಆಗಲಿಕ್ಕೆ ಇನ್ನೂ ಒಂದು 5 ನಿಮಿಷ ಆಗುತ್ತದೆ ಎಂದ ಕೂಡಲೇ ಈಶ್ವರ್, ಹೋ, ನೀವು ಮಂಗಳೂರಿನವರೋ ಎಂದು ಮುಗುಳ್ನಗುತ್ತಾ ಟೀ ಲೋಟವನ್ನು ತುಟಿಯಂಚಲಿಟ್ಟ. ಇನ್ನೇನು ಒಂದು ಗುಟುಕು ಕುಡಿಯಬೇಕು ಎನ್ನುವಷ್ಟರಲ್ಲಿ ಮೂಲೆಯಲ್ಲಿನ CCTV ನೋಡಿದ. ತಟ್ಟನೆ ಎದ್ದು ಹೋಟೆಲ್ ಮ್ಯಾನೇಜರ್ ಬಳಿ ದೌಡಾಯಿಸಿ ತನ್ನ ID ತೋರಿಸಿ, ನನಗೆ ಒಂದು ಸಹಾಯವಾಗಬೇಕಿತ್ತು ಎಂದ. ಮ್ಯಾನೇಜರ್, ಖಂಡಿತವಾಗಿಯೂ ಸರ್, ಏನು ಸಹಾಯ ಹೇಳಿ ಎಂದರು.
ನಿಮ್ಮ ಹೋಟೆಲಿನಲ್ಲಿ ಎಲ್ಲೆಲ್ಲಿ ಕ್ಯಾಮರಾಗಳಿವೆ? ಸರ್, 3 ಹೋಟೆಲ್ ಒಳಗಡೆ, ಇನ್ನೊಂದು ಹೊರಗಡೆ. ಹೊರಗಡೆ ಅಂದರೆ ರಸ್ತೆಗೆ ಮುಖಾಭಿಮುಖವಾಗಿಯೋ ಎಂದ ಈಶ್ವರ್. ಹೌದು ಸರ್ ಎಂದು ಮ್ಯಾನೇಜರ್ ಉತ್ತರಿಸಿದರು. ಈಶ್ವರ್ ಯೋಚಿಸಲು ಶುರು ಮಾಡಿದ. ಕಾಲೇಜಿನ ಬಸ್ ಸ್ಟಾಪ್ ನೇರವಾಗಿ ಹೋಟೆಲ್ನಿನ ಆ ಬದಿಯಲ್ಲೇ ಇದೆ ಅಂದರೆ CCTVಯಲ್ಲಿ ಸ್ಪಷ್ಟವಾಗಿ ಅಲ್ಲದಿದ್ದರೂ ಸುಮಾರಾಗಿ ಅತ್ತ ಕಡೆಯದು ರೆಕಾರ್ಡ್ ಆಗಿರುತ್ತದೆ. ನನಗೆ ಜನವರಿ 5ನೇ ತಾರೀಕಿನ ಬೆಳಗ್ಗೆ 9 ಗಂಟೆಯಿಂದ ಹೊರಗಿನ CCTV ಕ್ಯಾಮೆರಾ ರೆಕಾರ್ಡಿಂಗ್ ನೋಡಬೇಕು ಎಂದ ಈಶ್ವರ್. ಮ್ಯಾನೇಜರ್ ಸುಮಾರು 5-10 ನಿಮಿಷ ತೆಗೆದುಕೊಂಡು ಜನವರಿ 5 ಬೆಳಗ್ಗೆ 9ರಿಂದ ರೆಕಾರ್ಡಿಂಗ್ ಈಶ್ವರ್ನಿಗೆ ತೋರಿಸಿದರು. 9:10 ಸುಮಾರಿಗೆ ಸಾಕ್ಷಿ ಬಸ್ಸಿನಿಂದ ಇಳಿಯುವುದನ್ನು ನೋಡಿದ. ಹಾಗೆ ಸ್ವಲ್ಪ ರೆಕಾರ್ಡಿಂಗ್ ಮುಂದಕ್ಕೆ ಹಾಕಿದರೆ 12 ಗಂಟೆ ಸುಮಾರಿಗೆ ಸಾಕ್ಷಿ ಬಸ್ಸಿಗಾಗಿ ಕಾಯುತ್ತಿರುವುದನ್ನು ನೋಡಿದ. ಅಷ್ಟೊತ್ತಿಗೆ ಬಿಳಿಯ ಬಣ್ಣದ ಕಾರೊಂದು ಬಂದು ನಿಂತಿತು. ಸಾಕ್ಷಿ ಏನೋ ದಾಕ್ಷಣ್ಯದಿಂದ ಕಾರ್ ಹತ್ತಿದಂತಿತ್ತು. ಕೂಡಲೇ ಈಶ್ವರ್ ವಿಡಿಯೋ ನಿಲ್ಲಿಸಿ ಕಾರ್ ನಂಬರ್ ಬರೆದಿಟ್ಟುಕೊಂಡ. ಹಾಗಿದ್ದರೆ ಆಕೆ ಅಂದು 8:20 ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿ 9:10 ಹೊತ್ತಿಗೆ ಕಾಲೇಜು ತಲುಪಿ ಮತ್ತೆ 12 ಗಂಟೆಗೆ ಯಾರದೋ ಕಾರಿನಲ್ಲಿ ವಾಪಸ್ಸು ಹೋಗಿದ್ದಾಳೆ. ಆದರೆ ಮನೆಗೆ ಹೋಗಿಲ್ಲ. ಈ ಜೇನೂರು ಹಾಗೂ ಆಕೆಯ ಮನೆಯ ನಡುವೆ ಏನೋ ನಡೆದಿದೆ ಎಂದು ಸಾಬೀತಾಯಿತು. ಇದಕ್ಕೆಲ್ಲ ಉತ್ತರ ಆ ಕಾರಿನವನೇ ಕೊಡಬೇಕು ಎಂದುಕೊಂಡ. ಮ್ಯಾನೇಜರ್ ಬಳಿ CCTVಯ ಒಂದು ಪ್ರತಿಯನ್ನು ತೆಗೆದುಕೊಂಡು ಠಾಣೆಗೆ ಮರಳಿದ. ಪೊಲೀಸ್ ಠಾಣೆಗೆ ಬಂದೊಡನೆಯೇ ಪೇದೆಯನ್ನು ಕರೆದು ಸಾಕ್ಷಿಳ ಕಾಲ್ ಟ್ರ್ಯಾಕಿಂಗ್ ಮಾಡಲು ಹೇಳಿದ್ದೆ, ಅದು ಆಗಿದೆಯೇ ಎಂದು ವಿಚಾರಿಸಿ, ಆಗಿದ್ದರೆ ಕೂಡಲೇ ರಿಪೋರ್ಟ್ ತೆಗೆದುಕೊಂಡು ಬನ್ನಿ, ಹಾಗೆಯೇ ಈ ಕಾರ್ ನಂಬರ್ ಯಾರದು ಎಂದು ವಿಚಾರಿಸಿ ಎಂದು ಈಶ್ವರ್ ಹೇಳಿದ. ಪೇದೆಯು ಸುಮಾರು ಗಂಟೆಗಳ ಬಳಿಕ ಕೈಯಲ್ಲೊಂದು ಪೇಪರ್ ಹಿಡಿದು ಬಂದು, ಇದು ಸರ್, ರಿಪೋರ್ಟ್ ಬಂದಿದೆ. ಕಾರು ಕೋಡೂರು ಪಕ್ಕದೂರಿನ ನಿವಾಸಿ ಗಿರೀಶ್ ಎಂಬುವವರಿಗೆ ಸೇರಿದ್ದು ಎಂದು ಹಾಳೆಯನ್ನು ಈಶ್ವರ್ನ ಕೈಗಿಟ್ಟು ಬದಿಯಲ್ಲಿ ನಿಂತುಕೊಂಡರು. ಈಶ್ವರ್ ತುಂಬ ಸೂಕ್ಷ್ಮವಾಗಿ ನೋಡುತ್ತಿದ್ದ. ಬಲವಾದ ಸಾಕ್ಷಿ ಸಿಗುವುದಾದರೆ ಅದು ಕಾಲ್ ರಿಪೋರ್ಟ್ನಲ್ಲೇ ಸಿಗಬೇಕು ಎಂಬ ವಿಶ್ವಾಸ ಆತನಿಗೆ. ಆದರೆ 2 ನಂಬರ್, ಅದು ಗಿರಿಜಮ್ಮ ಹಾಗೂ ಸುಜಯ್ ನಂಬರ್ ಬಿಟ್ಟರೆ ಬೇರೆ ಯಾವುದೇ ಕರೆಗಳಾಗಲಿ ದಾಖಲಿರಲಿಲ್ಲ. ಆದರೆ ಆಕೆ ಸಾವಿನ ಹಿಂದಿನ ದಿನ ಅಂದರೆ ಶನಿವಾರ ಸುಮಾರು ರಾತ್ರಿ 10 ಹೊತ್ತಿಗೆ ಯಾವುದೋ ಹೊಸ ನಂಬರಿಗೆ ಸಾಕ್ಷಿಳೇ ಫೋನ್ ಮಾಡಿದ್ದಳು. ಆದರೆ ಈಶ್ವರ್ ಅದನ್ನು ಅಷ್ಟು ಗಮನಕ್ಕೆ ಪರಿಗಣಿಸಲಿಲ್ಲ. ಈಶ್ವರ್ನನ್ನೇ ನೋಡುತ್ತಿದ್ದ ಪೇದೆ, ಸರ್, ಅದ್ಯಾವುದೋ ಹೊಸ ನಂಬರ್ನಂತಿದೆ ಎಂದಾಗ, ಬಿಡಿ, ಅಷ್ಟು ಸೂಕ್ಷ್ಮವಾಗಿ ಬೇರೊಬ್ಬರ ಖಾಸಗಿ ವಿಷಯವನ್ನು ಪರಿಶೀಲಿಸುವುದು ಬೇಡ ಎಂಬ ಈಶ್ವರ್ನ ಅಸಡ್ಡೆ ಮಾತು ಕೇಳಿ ರಾಜಣ್ಣ ಸ್ವಲ್ಪ ಆಶ್ಚರ್ಯಚಕಿತರಾದರು. ಆದರೆ ಈಶ್ವರ್ ಮಾತ್ರ ಮತ್ತದೇ ಹ್ಯಾಪು ಮೊರೆ ಹಾಕಿಕೊಂಡು ಪೇದೆಯ ಬಳಿ, ಈ ಗಿರೀಶ್ ಅವರ ಮನೆ ನಿಮಗೆ ಗೊತ್ತಾ ಎಂದ. ಹೌದು ಸರ್, ಗೊತ್ತು. ಇವಾಗ ಹೋಗೋಣ ಅಂದರೆ ಹೋಗೋಣ ಎಂದರು. ಸರಿ, ಇವಾಗ ಬೇಡ, ನನಗೆ ಸ್ವಲ್ಪ ಸುಸ್ತಾಗಿದೆ, ನಾಳೆ ಬೆಳಗ್ಗೆ ಹೋಗೋಣ. ಆದರೆ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು ಎಂದು ಹೇಳುತ್ತಾ ಬೈಕ್ ಹತ್ತಿ ಮನೆಗೆ ಹೋದ. ಅಮ್ಮ, ನನಗೊಂದು ಲೋಟ ಚಹಾ ಮಾಡಿಕೊಡಿ ಎಂದು ಹೇಳುತ್ತಾ ಈಶ್ವರ್ ಕಾಲು ನೀಟಿಕೊಂಡು ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿದ್ದ ಫೋಟೋಗಳನ್ನು ನೋಡುತ್ತಿದ್ದ. ಆದರೆ ಈಶ್ವರ್ನ ನೋಟ ಮಾತ್ರ ಒಂದು ಫೋಟೋದ ಮೇಲೆಯೇ ನೆಟ್ಟಿತ್ತು. ಅಷ್ಟರಲ್ಲಿ ಅಮ್ಮ ಚಹಾ ಲೋಟ ಹಿಡಿದು, ಈಶ್ವರ್, ಆ ಫೋಟೋವನ್ನು ಎಷ್ಟು ಅಂತ ನೋಡುತ್ತೀಯಾ ಎನ್ನುವಾಗ ಔಹಾರಿ ವಾಸ್ತವಕ್ಕೆ ಬಂದ. ಮರುದಿನ ಬೆಳಗ್ಗೆ ಮತ್ತದೇ ಮಾರುವೇಷದಲ್ಲಿ ಪೊಲೀಸ್ ವಾಹನ ಉಪಯೋಗಿಸದೆ ತನ್ನದೇ ಬೈಕಿನಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಮಾಡಿ ಸ್ವಲ್ಪ ಸಮಯ ಸಾಕ್ಷಿ ಕೇಸ್ ಫೈಲ್ ಸ್ಟಡಿ ಮಾಡಿ ಪೇದೆಯನ್ನು ಬೈಕಿನಲ್ಲಿ ಕೂರಿಸಿಕೊಂಡು ಕೋಡೂರಿನ ದಾರಿ ಹಿಡಿದ. ಕೋಡೂರು ಹೊರವಲಯದ ಕಾಡು ಬಂದೊಡನೆ, ಪೇದೆ, ಇಲ್ಲೇ ಸರ್, ಆ ಹುಡುಗಿ ಹೆಣ ಸಿಕ್ಕಿದ್ದು. ಆದರೆ ಆಕೆಯ ಬ್ಯಾಗ್, ಮೊಬೈಲ್ ಯಾವುದೂ ಇನ್ನೂ ಸಿಕ್ಕಿಲ್ಲ. ಅದೇನಾದರೂ ಸಿಕ್ಕಿದ್ದರೆ ಕೇಸಿಗೆ ಸ್ವಲ್ಪ ಸಹಾಯವಾಗುತ್ತಿತ್ತೇನೋ ಎಂದ. ಆಕೆಯ ವಸ್ತುಗಳನ್ನು ಹುಡುಕಿಸುತ್ತಾ ಇದ್ದೇವೆ ಅಲ್ವಾ, ನೋಡೋಣ ಸಿಗುತ್ತೋ ಇಲ್ಲವೋ ಎಂದ ಈಶ್ವರ್. ಗಿರೀಶನ ಮನೆಯ ಮುಂದೆ ಪೊಲೀಸರನ್ನು ನೋಡಿ ಕೆಲಸದವರು, ಊರವರು ಸ್ವಲ್ಪ ಗಾಬರಿಯಾದರು. ಇನ್ನೂ ಸ್ವಲ್ಪ ಜನರು ಗುಸುಗುಸು ಎಂದು ಮಾತನಾಡಲು ಶುರು ಮಾಡಿದರು. ಗಿರೀಶನೂ ಅಷ್ಟೇ, ಏನೂ ಅರ್ಥವಾಗದೆ ಗೊಂದಲದಲ್ಲೇ ಈಶ್ವರ್ ಹಾಗೂ ಪೇದೆಯನ್ನು ಆಹ್ವಾನಿಸಿದ. ಈಶ್ವರ್ ಯಾವ ಆಧಾರದ ಮಾತಿಗೂ ಮರುಳಾಗದೆ ಬಂದ ಕೆಲಸ ಶುರು ಮಾಡಿದ. ಸಾಕ್ಷಿಳ ಫೋಟೋ ಗಿರೀಶನಿಗೆ ತೋರಿಸುತ್ತಾ, ಈಕೆಯನ್ನು ನೋಡಿದ್ದೀರಾ ಎಂದ. ಹೋ, ನಮ್ಮ ಗಿರ್ಜಕ್ಕನ ಮಗಳು ಸಾಕ್ಷಿ, ಪಾಪ, ಅವಳದ್ದು ಸಾವು ಒಂದು ಆಘಾತವೇ ಹೌದು. ಜನವರಿ 5ನೇ ತಾರೀಕು ಈಕೆ ಕಾಲೇಜಿಗೆ ಹೋದಾಕೆ ಮನೆಗೆ ವಾಪಸ್ಸು ಬಂದಿಲ್ಲ.
ಆದರೆ ಆಕೆ ಕಾಲೇಜು ಮುಗಿಸಿ ಸುಮಾರು 12 ಗಂಟೆಗೆ ನಿಮ್ಮ ಕಾರು ಹತ್ತುತ್ತಿರುವುದು ನಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ. ಇದಕ್ಕೆ ನೀವೇನು ಹೇಳುತ್ತೀರಾ ಎಂದು ಈಶ್ವರ್ ಖಡಕ್ಕಾಗಿ ಪ್ರಶ್ನಿಸಿದ. ಅವತ್ತು ನಾನು ಜೇನೂರಿಗೆ ಹೋಗಿ ವಾಪಸ್ ಬರುವಾಗ ಕಾಲೇಜು ಬಳಿ ಆ ಹುಡುಗಿ ನಿಂತಿರುವುದು ನೋಡಿದೆ. ಎಷ್ಟೇ ಆಗಲಿ ನಮ್ಮ ಗಿರ್ಜಕ್ಕನ ಮಗಳಲ್ವಾ, ಹಾಗೆ ಕಾರು ನಿಲ್ಲಿಸಿ ಬಾ, ನಾನು ಆ ಕಡೆಗೆ ಹೋಗುತ್ತಿದ್ದೇನೆ, ಮನೆಗೆ ಬಿಡುತ್ತೇನೆ ಎಂದು ಹೇಳಿದೆ. ಆ ಹುಡುಗಿ ತುಂಬ ಸಂಕೋಚ ಪಟ್ಟುಕೊಂಡಳು. ಬೇಡ ಬೇಡ ಎಂದೇ ಹೇಳುತ್ತಿದ್ದಳು. ಆದರೆ ಕೊನೆಗೆ ನಾನು ಬಹಳ ಒತ್ತಾಯ ಮಾಡಿದ್ದ ಬಳಿಕ ಬಂದಳು ಎಂದ ಗಿರೀಶ. ಮತ್ತೆ ಆಕೆ ಮನೆಗೆ ಬಂದೇ ಇಲ್ಲ ಎಂದು ಮನೆಯವರು ಹೇಳಿಕೆ ಕೊಟ್ಟಿದ್ದಾರೆ? ಇಲ್ಲ ಸರ್, ಅವತ್ತು ನಾನು ಆಕೆಯನ್ನು ಕಾರಿನಲ್ಲಿ ಕರೆದುಕೊಂಡು ಬರುತ್ತಿದ್ದೆ. ಕೋಡೂರು ಹತ್ತಿರ ಬರುವಾಗ ಏನೋ ಮೊಬೈಲ್ ನೋಡಿ ಗಾಬರಿಯಾಗಿ ಇಲ್ಲೇ ನಿಲ್ಲಿಸಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು. ನಾನದನ್ನು ಮುಗಿಸಿಕೊಂಡು ಬಸ್ಸಲ್ಲೇ ಬರುತ್ತೇನೆ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದಳು. ಸರಿ, ಏನೋ ಕೆಲಸ ಅಂತ ಹೇಳುತ್ತಿದ್ದಾಳೆ ಅಂತ ಅಲ್ಲೇ ಅವಳನ್ನು ಬಿಟ್ಟು ನಾನು ಬಂದೆ ಸರ್ ಎಂದ. ನೀವು ಹೇಳಿದ್ದನ್ನು ನಂಬಬಹುದಾ ಎಂದಾಗ, ಖಂಡಿತವಾಗಿಯೂ ಸರ್, ಹಾಗೇನಾದರೂ ನಾನೇ ತಪ್ಪು ಮಾಡಿದ್ದೇನೆ ಎಂದು ಸಾಬೀತಾದರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಆಗಲಿ, ನಾನೇನು ಬೇಡ ಅನ್ನುವುದಿಲ್ಲ ಎಂದ ಗಿರೀಶ. ಈಶ್ವರ್ ಗಿರೀಶನ ಮನೆಯಿಂದ ಹೊರಬಂದೊಡನೆ ಪೇದೆಯ ಬಳಿ ಸಾಕ್ಷಿ ಶವ ಕೋಡೂರು ಕಾಡಿನಲ್ಲಿ ಯಾವ ಜಾಗದಲ್ಲಿ ಬಿದ್ದಿತ್ತು ಎಂದು ನೀವು ನೋಡಿದಿರಾ ಅಲ್ವಾ? ಹೌದು ಸರ್, ಸರಿಯಾಗಿ ನೆನಪಿದೆ. ಸರಿ, ಹಾಗಿದ್ದರೆ ಬನ್ನಿ, ನನ್ನನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ. ಒಮ್ಮೆ ನಾನು ಸ್ಥಳ ಪರೀಕ್ಷೆ ಮಾಡಿ ಅನುಮಾನ ಪರಿಹರಿಸಿಕೊಳ್ಳುತ್ತೇನೆ ಎಂದು ಈಶ್ವರ್ ಹಾಗೂ ಪೇದೆ ಮತ್ತೆ ಬೈಕ್ ಹತ್ತಿ ಕೋಡೂರು ಕಾಡಿನ ದಾರಿ ಹಿಡಿದರು. ಪೇದೆರಾಯರಿಗೇನೋ ಶವ ಇದ್ದ ಜಾಗ ಅರೆಮರೆ ನೆನಪಿತ್ತು. ನೇರವಾಗಿ ಈಶ್ವರ್ನ ಬಳಿ ಹೇಳಲಾರದೆ ಸರಿಯಾಗಿ ನೆನಪಿದೆ ಎಂದು ಓದಿಬಿಟ್ಟ. ನೈಜತೆ ಕಾಡಿನೊಳಕ್ಕೆ ಹೋದ ಮೇಲೆ ಇಬ್ಬರಿಗೂ ತಿಳಿಯಿತು. ಆ ಕಾಡೊಳಗೆ ತುಂಬ ಸಲ ಓಡಾಡಿದವರಿಗೆ ದಾರಿ ತಪ್ಪುವುದುಂಟು. ಇನ್ನು ಒಂದು ಸಲ ಬಂದು ಹೋದ ಪೇದೆ ಹಾಗೂ ಯಾವತ್ತೂ ಕಾಡೊಳಗೆ ಬರದ ಈಶ್ವರ್ನ ಪರಿಸ್ಥಿತಿ ಹೇಗಿದ್ದಿರಬೇಡ. ಸುಮಾರು ಗಂಟೆಗಳ ಕಾಡೊಳಗಿನ ಓಡಾಟದ ಬಳಿಕ ಶವದ ಗುರುತಿನ ಜಾಗ ಬಂತು. ಈಶ್ವರ್ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸತೊಡಗಿದ. ರಕ್ತದ ಕಲೆಗಳು, ಯಾವುದಾದರೂ ಪ್ರಾಣಿಯ ಹೆಜ್ಜೆ ಗುರುತು, ಏನೇ ಆದರೂ ಈ ಕೇಸಿಗೆ ಸ್ವಲ್ಪ ಬಲ ಬರುತ್ತದೆ ಎಂಬುವುದು ಆತನ ಯೋಚನೆಯಾಗಿತ್ತು. ನೋಡಿ, ನೀವು ಆ ಕಡೆ ಹೋಗಿ, ನಾನು ಈ ಕಡೆಯಲ್ಲಿ ಸ್ವಲ್ಪ ದೂರ ಹೋಗಿ ಬರುತ್ತೇನೆ. ಸಾಕ್ಷಿಗಳಿಗೆ ಸಂಬಂಧಿಸಿದ ಅಥವಾ ಅನುಮಾನ ಬರುವಂಥ ಯಾವುದೇ ವಸ್ತು ಸಿಕ್ಕಿದರೂ ತೆಗೆದುಕೊಂಡು ಬನ್ನಿ. ಈವಾಗಿನಿಂದ 1 ಗಂಟೆಯ ಸಮಯದಲ್ಲಿ ಮತ್ತೆ ಇದೇ ಜಾಗದಲ್ಲಿ ಸಂಧಿಸೋಣ ಎಂದ ಈಶ್ವರ್. ಪೇದೆಗೆ ಈಶ್ವರ್ನನ್ನು ಕರೆದುಕೊಂಡೇನೋ ಬಂದೆ, ಆದರೆ ಬೇರೆ ಬೇರೆ ದಾರಿ ಹಿಡಿಯುವ ಯೋಚನೆ ಏಕೋ ಹಿಡಿಸಲಿಲ್ಲ. ಅಲ್ಲ ಸರ್, ನಾವವತ್ತು ಸುಮಾರು 10-15 ಜನಗಳ ತಂಡ ಆಕೆಯ ಸಂಬಂಧಿತ ವಸ್ತುಗಳಿಗೆ ದಿನವೆಲ್ಲ ಹುಡುಕಿರುವಾಗ ಏನೂ ಸಿಕ್ಕಿರಲಿಲ್ಲ. ಅಂದ ಮೇಲೆ ಇವಾಗ ಹೇಗೆ ಎಂದು ರಾಗ ಎಳೆಯುವಾಗ ಈಶ್ವರ್, ನೋಡಿ, ನಾವು ನೋಡಿದ್ದು ಕೇಳಿದ್ದು ಸುಳ್ಳಾಗಬಹುದು, ಆದರೆ ಒಂದು ಸಲ ಅದನ್ನು ಮರಳಿ ಪರೀಕ್ಷಿಸಿ ನೋಡಬೇಕು ಎಂಬ ಮಾತೇ ಇದೆ. ನಿಮಗೆ ಭಯವಾದರೆ ನೀವು ವಾಪಸ್ ಹೋಗಿ, ನಾನು ಕೆಲಸ ಮುಗಿಸಿ ಬರುತ್ತೇನೆ ಎಂದ. ಇಲ್ಲ ಸರ್, ಒಂದು ಮಾತು ಹೇಳಿದೆ ಅಷ್ಟೇ, ಇನ್ನೊಂದು ಗಂಟೆ ಬಳಿಕ ಇಲ್ಲೇ ಸಿಗೋಣ ಎಂದು ಪೇದೆ ಬಲಬದಿಯ ದಾರಿ ಹಿಡಿದರೆ ಈಶ್ವರ್ ತಿರುಗಿ ಎಡಬದಿಯ ಕಿರಿದಾದ ದಾರಿಯ ಗಿಡಮುಳ್ಳುಗಳನ್ನು ಒಂದು ಕೋಲಿನಲ್ಲಿ ನೂಕುತ್ತಾ ದಾರಿ ಮಾಡಿಕೊಂಡು ಮುಂದೆ ಸಾಗಿದ. ಕಾಡಿನಲ್ಲಿ ಮಣ್ಣಿನಲ್ಲಿ ಅವಶೇಷವಾದ ಸಾಕ್ಷಿಗಳನ್ನು ಹುಡುಕುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಅಷ್ಟಕ್ಕೂ ಸಾಕ್ಷಿ ಸಿಗುತ್ತದೆ ಎಂದು ಈಶ್ವರ್ನಿಗೆ ನಿಖರವಾಗಿ ಗೊತ್ತಿಲ್ಲ. ಪ್ರಯತ್ನ ಮಾಡಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಸುಮಾರು ಗಂಟೆಗಳ ಹುಡುಕಾಟದ ನಂತರ ಮಣ್ಣಿನ ಅಡಿಯಲ್ಲಿ ಏನೋ ಬಿದ್ದಿರುವಂತೆ ಕಾಣಿಸಿತು. ಈಶ್ವರ್ ತನ್ನ ಕೈಯಲ್ಲಿದ್ದ ಉದ್ದನೆಯ ಕೋಲನ್ನು 2 ತುಂಡು ಮಾಡಿ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಅಗೆದು ಹೊರತೆಗೆದು ನೋಡಿದರೆ ಅದು ಮೊಬೈಲ್ ಫೋನ್. ತನ್ನ ಪ್ಯಾಂಟಿನ ಕಿಸೆಯಲ್ಲಿದ್ದ ಕರ್ಚೀಫನ್ನು ಹೊರತೆಗೆದು ಅದರಲ್ಲಿ ಮೊಬೈಲ್ ಫೋನ್ ಸುತ್ತಿಟ್ಟುಕೊಂಡ. ಹಾಗಿದ್ದರೆ ಇನ್ನೂ ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ಇನ್ನೇನಾದರೂ ಸಿಗಬಹುದು ಎಂದು ಈಶ್ವರ್ ಸಮಯದ ಅರಿವಿಲ್ಲದೆ ಮುಂದೆ ಸಾಗಿದ. ಆದರೆ ಅದಾಗಲೇ 45 ನಿಮಿಷಗಳು ಮುಗಿದಿತ್ತು. ಮತ್ತೆ ಸುಮಾರು 30 ನಿಮಿಷಗಳ ಹುಡುಕಾಟದ ನಂತರ ಈಶ್ವರ್ನಿಗೆ ಒಂದು ವ್ಯಾನಿಟಿ ಬ್ಯಾಗ್ ಕಣ್ಣಿಗೆ ಬಿತ್ತು. ಒಳಗಡೆ ನೋಡಿದರೆ ಸಾಕ್ಷಿಳ ID ಕಾರ್ಡ್, ಒಂದು ಚಿಕ್ಕ ಪರ್ಸಿನಲ್ಲಿ ಸ್ವಲ್ಪ ಚಿಲ್ಲರೆ ಹಣ, ಆಮೇಲೆ ಸ್ವಲ್ಪ ಏನೋ ಕಾಗದ ಪತ್ರಗಳು ಇದ್ದವು. ಇನ್ನೂ ತಡಕಾಡಿದಾಗ ವ್ಯಾನಿಟಿ ಬ್ಯಾಗಿನಲ್ಲಿ ಒಂದು ಫೋಟೋ ಸಿಕ್ಕಿತು. ಅದೇ ಫೋಟೋ ಸಾಕ್ಷಿಳ ಮನೆಯಲ್ಲಿ ಆಕೆಯ ಡ್ರಾಯರ್ನಲ್ಲೂ ನೋಡಿದ್ದ. ಆದರೆ ಈಶ್ವರ್ ಆ ಫೋಟೋವನ್ನು ಬೇರೆ ಸಾಕ್ಷಿಗಳ ಜೊತೆ ಸೇರಿಸದೆ ತನ್ನ ಪ್ಯಾಂಟಿನ ಕಿಸೆಯಲ್ಲಿ ತುರುಕಿಕೊಂಡ.
ಕೂಡಲೇ ಈಶ್ವರ್ ಅವೆಲ್ಲವನ್ನೂ ಹಿಡಿದುಕೊಂಡು ಸಮಯ ನೋಡಿದರೆ ಅದಾಗಲೇ ಹತ್ತಿರ 2 ಗಂಟೆಗಳೇ ಆಗಿತ್ತು. ಪೇದೆಯ ನೆನಪಾಗಿ ಬಂದ ದಾರಿ ಹಿಡಿದು ಈಶ್ವರ್ ವೇಗವಾಗಿ ಹೆಜ್ಜೆ ಹಾಕತೊಡಗಿದ. ಇತ್ತ ಪೇದೆ ಸ್ವಲ್ಪ ದೂರ ಹೋಗಿ ಸುಮ್ಮನೆ ಸಾಕ್ಷಿ ಹುಡುಕಿದ ನೆಪ ಮಾಡಿ ವಾಪಸ್ಸು ಅದೇ ಜಾಗದಲ್ಲಿ ಬಂದು ಕಾಯತೊಡಗಿದ. ಈಶ್ವರ್ ಎದುರಿಸಿರು ಬಿಡುತ್ತಾ ಬಂದು ಪೇದೆಯ ಮುಂದೆ ನಿಂತ. ತುಂಬ ಹೊತ್ತಾಯಿತೇನೋ ನೀವು ಬಂದು ಎಂದು ಪೇದೆಯ ಬಳಿ ಕೇಳಿದರೆ, ಇಲ್ಲ ಸರ್, ಹಾಗೇನೂ ಇಲ್ಲ, ಇವಾಗೊಂದು 15 ನಿಮಿಷಗಳ ಮುಂಚೆ ಬಂದೆ ಎಂದು ಸುಳ್ಳು ಹೇಳಿದ. ಏನಾದರೂ ಸಾಕ್ಷಿ ಸಿಕ್ಕಿದ? ಇಲ್ಲ ಸರ್, ಅತ್ತ ಕಡೆ ಏನೂ ಸಿಗಲಿಲ್ಲ ಎಂದು ಪೇದೆ ಹೇಳುತ್ತಾ ಈಶ್ವರ್ನ ಕೈಯಲ್ಲಿನ ವ್ಯಾನಿಟಿ ಬ್ಯಾಗ್ ಮೇಲೆ ಕಣ್ಣು ಹರಿಹಾಯಿತು. ಈಶ್ವರ್ನಿಗೆ ಸಾಕ್ಷಿ ಸಿಕ್ಕಿರುವುದು ನಿಖರವಾಗಿತ್ತು. ಪರವಾಗಿಲ್ಲ ಬಿಡಿ, ನನಗೆ ಸಿಕ್ಕಿದೆ, ಬನ್ನಿ ಸಂಜೆ ಸಮಯವಾಯಿತು ಹೋಗೋಣ ಎಂದು ಬೈಕ್ ನಿಲ್ಲಿಸಿದ ದಾರಿ ಹಿಡಿದರು. ಸಾಕ್ಷಿಗಳ ಕೊಲೆಯಾಗಿ ಹಲವು ದಿನಗಳೇ ಆಗಿದ್ದುದರಿಂದ ಮೊಬೈಲ್ ಸಂಪೂರ್ಣ ಮಣ್ಣಿನಿಂದ ತುಂಬಿತ್ತು. ತನ್ನದೇ ಫೋನಿನ ಚಾರ್ಜರ್ ಸಿಕ್ಕಿಸಿ ಸರಿ ಆಗುತ್ತಿದೆಯಾ ಎಂದು ನೋಡಿ ಆಕೆಯ ಬ್ಯಾಗನ್ನು ಪೇದೆಯ ಕೈಯಲ್ಲಿಡುತ್ತಾ, ಇದನ್ನು ಬೆರಳಚ್ಚು ಪರೀಕ್ಷೆಗೆ ಕಳುಹಿಸಿ, ನನಗೆ ರಿಪೋರ್ಟ್ ನಾಳೆಯೇ ಬೇಕು ಎಂದ. ಸಾಕ್ಷಿಳ ಮೊಬೈಲನ್ನು ಮತ್ತೆ ಕರ್ಚೀಫಿನಲ್ಲಿ ಸುತ್ತಿ ಬೈಕ್ ಹತ್ತಿದ. ಮನೆಯ ದಾರಿ ಹಿಡಿದ. ತನ್ನ ಮನೆಯ ಮುಂದೆ ಇರುವ ತುಂಬ ನಂಬಿಕಸ್ಥನ ಮೊಬೈಲ್ ರಿಪೇರಿ ಅಂಗಡಿಗೆ ತೆರಳಿ ತಾನೇ ನಿಂತು ಮೊಬೈಲ್ ಸರಿ ಮಾಡಿಸಿಕೊಂಡು ಬಂದ. ವಾಟ್ಸಪ್, ಫೋಟೋ, ಗ್ಯಾಲರಿ, ಫೋನ್ ನಂಬರ್ಗಳು ಹೀಗೆ ಎಲ್ಲವನ್ನೂ ನೋಡಿದ. ಕೊನೆಗೆ ಮೊಬೈಲ್ ಮೆಸೇಜ್ ಭಾಗಕ್ಕೆ ಬಂದಾಗ ಯಾವುದೋ ಒಂದು ನಂಬರ್ನಿಂದ ತುಂಬ ಮೆಸೇಜ್ಗಳು ಬಂದಿದ್ದವು. ಕೆಲವೆಲ್ಲ ತುಂಬ ಅಸಭ್ಯವಾದ ರೀತಿಯಲ್ಲಿ ಇದ್ದಿತು. ಅವುಗಳಲ್ಲಿ ಒಂದು ಮಾತ್ರ ಪುನರಾವರ್ತಿತ ಮೆಸೇಜ್ ಆಗಿತ್ತು. ಅದೇನೆಂದರೆ, ನೀ ನನ್ನ ನೆಚ್ಚಿನ ಮನದೆಣ್ಣೆ. ದಿನಕ್ಕೆ 1 ಬಾರಿಯಾದರೂ ಈ ಮೆಸೇಜ್ ಬಂದಿತ್ತು. ಆದರೆ ಸಾಕ್ಷಿ ಮಾತ್ರ ಯಾವಾಗಲೂ ಒಂದೇ ಉತ್ತರವನ್ನು ನೀಡುತ್ತಿದ್ದಳು, ಯಾರು ನೀನು, ನನಗೆ ಯಾವಾಗಲೂ ಮೆಸೇಜ್ ಮಾಡಿ ತೊಂದರೆ ಕೊಡಬೇಡ ಎಂದು. ಈಶ್ವರ್ ಎಲ್ಲ ಮೆಸೇಜ್ ಓದಿದ. ಕೊನೆಗೆ ಸಾಕ್ಷಿ ಕೊಲೆಯಾದ ದಿನ ಸುಮಾರು 12:20 ಸಮಯಕ್ಕೆ ಒಂದು ಮೆಸೇಜ್ ಬಂದಿತ್ತು. ನಾನು ಯಾರು ಎಂದು ತಿಳಿದುಕೊಳ್ಳುವ ಆಸೆ ಇದ್ದರೆ ಜೇನೂರು ಪಾರ್ಕ್ ಬಳಿ ಬಾ ಎಂದು. ಹಾಗಿದ್ದರೆ ಆಕೆ ಅವತ್ತು ಗಿರೀಶನ ಕಾರಿಂದ ಗಾಬರಿಯಾಗಿ ಇಳಿದಿದ್ದು ಇದಕ್ಕಾಗಿ. ಅಂದರೆ ಗಿರೀಶ ನಿಜ ಹೇಳುತ್ತಿದ್ದ ಎಂದಾಯಿತು. ಹಾಗಿದ್ದರೆ ಈ ನಂಬರ್ ಯಾರದ್ದು ಎಂದು ಕಂಡುಹಿಡಿದರೆ ಆರೋಪಿ ಪತ್ತೆಯಾದಂತೆ ಎಂದುಕೊಂಡ. ಮತ್ತದೇ ಪೇದೆಗೆ ಫೋನ್ ಮಾಡಿ, ನಾನೊಂದು ನಂಬರ್ ಕೊಡುತ್ತೇನೆ, ಅದು ಯಾರಿಗೆ ಸಂಬಂಧಿಸಿದ್ದು ಎಂದು ಒಮ್ಮೆ ತಿಳಿದುಕೊಂಡು ಬನ್ನಿ ಎಂದರೆ, ಸರ್, ಅದು ಈವಾಗಲೇ 8 ಆಗಿದೆ, ಮನೆಗೆ ಹೋಗುವ ದಾರಿಯಲ್ಲಿದ್ದೆ. ಸರ್, ನಾಳೆ ನೋಡಿದರೆ ಆಗಲ್ವಾ ಎಂದು ಸ್ವಲ್ಪ ಸಂಕೋಚದಿಂದಲೇ ಹೇಳಿದ. ಓ ಸಾರಿ, ಈ ಕೇಸಿಂದಾಗಿ ನನಗೆ ಸಮಯದ ಅರಿವೇ ಇಲ್ಲದಾಗಿದೆ. ಅದು ಬೇರೆ, ನೀವು ಸಂಸಾರಸ್ಥರೋ, ಪರವಾಗಿಲ್ಲ, ನಾಳೆ ನೋಡೋಣ ಎಂದು ಈಶ್ವರ್ ಫೋನ್ ಕಟ್ ಮಾಡಿದ. ರಾತ್ರಿಯೆಲ್ಲ ಅತ್ತ ಇತ್ತ ಎತ್ತ ಹೊರಳಿದರೂ ನಿದ್ದೆಯೇ ಬರಲಿಲ್ಲ ಈಶ್ವರ್ನಿಗೆ. ಎಂದೂ ದೇವರಿಗೆ ಕೈ ಮುಗಿದು ಕೆಲಸಕ್ಕೆ ಹೋಗುವ ಅಭ್ಯಾಸವಿಲ್ಲದಿದ್ದರೂ ಅಂದು ದೇವರ ಮುಂದೆ 2 ಕೈ ಜೋಡಿಸಿ ಪ್ರತಿದಿನ ಒಂದರ ಜಾಡು ಹಿಡಿದು ಹೋದರೆ ಅದು ಮತ್ತೊಂದೆಡೆಗೆ ತಿರುಗಿಸುತ್ತಿತ್ತು. ಇವತ್ತಾದರೂ ಇದಕ್ಕೊಂದು ತೆರೆ ಎಳೆಯುವಂತಾದರೆ ಸಾಕಿತ್ತು ಎಂದು ಬೇಡಿಕೊಂಡ. ಈಶ್ವರ್ ಪೇದೆಯ ಬಳಿ ಫೋನ್ ನಂಬರ್ ಕೊಡುತ್ತಾ, ಇದು ಯಾರದು ಎಂದು ತಿಳಿದುಕೊಂಡು ಬನ್ನಿ, ಹಾಗೆ ಬೆರಳಚ್ಚು ಪರೀಕ್ಷೆಯ ರಿಪೋರ್ಟ್ ತೆಗೆದುಕೊಂಡು ಬನ್ನಿ. ಮಧ್ಯಾಹ್ನದ ಹೊತ್ತಿಗೆ 2 ಕೆಲಸ ಮುಗಿಸಿಕೊಂಡು ಪೇದೆ ಬಂದರೆ ಈಶ್ವರ್ ಮೊದಲು ರಿಪೋರ್ಟ್ ಓಪನ್ ಮಾಡಿದ. ಅದರಲ್ಲಿ ಸಾಕ್ಷಿಗಳ ಬೆರಳಚ್ಚು ಬಿಟ್ಟರೆ ಬೇರೆ ಯಾರದೂ ಇರಲಿಲ್ಲ. ಇದರಿಂದ ಈಶ್ವರ್ನಿಗೆ ಒಂದು ವಿಷಯ ದೃಢವಾಯಿತು. ಈ ಕೊಲೆ ಯಾರು ಮಾಡಿದ್ದಾರೋ ಅವರು ಸಾಮಾನ್ಯರಲ್ಲ, ಬಹಳ ಪ್ಲಾನ್ ಮಾಡಿ ಮಾಡಿದ್ದಾರೆ ಎಂದು. ಸರ್, ಆ ನಂಬರ್ ರಾಹುಲ್ ಅಂತ ಒಬ್ಬ ಹುಡುಗನಿಗೆ ಸೇರಿದ್ದು. ಆತ ಇದೇ ಜೇನೂರು ಕಾಲೇಜಿನ, ಅದರಲ್ಲೂ ಸಾಕ್ಷಿಳ ವಿದ್ಯಾರ್ಥಿಗೆ ಸೇರಿದ್ದು. ಈಶ್ವರ್ನಿಗೆ ಈ ಮಾತು ಕೇಳಿ ಅಂದು ಕಾಲೇಜಿನಲ್ಲಿ ನೋಡಿದ್ದ ಮೌನಿ ವಿದ್ಯಾರ್ಥಿಯ ಮುಖ ನೆನಪಾಗಿ ಕೂಡಲೇ ಬೈಕ್ ಹತ್ತಿ ಕಾಲೇಜಿನತ್ತ ಹೊರಟ. ಪ್ರಾಂಶುಪಾಲರು ಅಂದು ಕಾಲೇಜಿನಲ್ಲಿ ಇಲ್ಲದ ಕಾರಣ ಉಪಪ್ರಾಂಶುಪಾಲರ ಅನುಮತಿಯ ಮೇರೆಗೆ ಆ ಹುಡುಗನ ವಿಚಾರಣೆಗೆ ಕರೆಸಿಕೊಂಡ. ನೋಡು ರಾಹುಲ್, ನೀನು ಸಾಕ್ಷಿಳಿಗೆ ಅನಾಮಿಕನಾಗಿ ಮೆಸೇಜ್ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಆಕೆ ಕೊಲೆಯಾದ ದಿನವೂ ನೀನೇ ಆಕೆಗೆ ಮೆಸೇಜ್ ಮಾಡಿ ಕರೆಸಿಕೊಂಡಿರುವುದು ತಿಳಿದಿದೆ. ಇವಾಗ ಹೇಳೋ, ಯಾಕೆ ಹೀಗೆ ಮಾಡಿದೆ? ರಾಹುಲ್ ಆಗಿರುವ ಕನ್ನಡಕವನ್ನು ತೆಗೆಯುತ್ತಾ, ನನಗೆ ಗಣಿತ ತಲೆಗೆ ಹತ್ತುತ್ತಲೇ ಇರಲಿಲ್ಲ. ಹೀಗಿರಬೇಕಾದರೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ನನಗೆ ಕಡಿಮೆ ಅಂಕ ಬಂತು. ಸಾಕ್ಷಿ ಮೇಡಮ್ ಎಲ್ಲರ ಉತ್ತರ ಪತ್ರಿಕೆಯನ್ನು ಕ್ಲಾಸಿನಲ್ಲಿ ಎಲ್ಲರ ಎದುರು ಹಂಚಿ ನನ್ನ ಮರ್ಯಾದೆ ತೆಗೆದಿದ್ದರು.
ಅದರ ಪ್ರತೀಕಾರ ತೀರಿಸಿಕೊಳ್ಳಲು ಹೊಸ ಸಿಮ್ ಕಾರ್ಡ್ ತೆಗೆದುಕೊಂಡು ಮೆಸೇಜ್ ಮಾಡಲು ಶುರು ಮಾಡಿದೆ. ಅವತ್ತು ಅವರು ಸ್ಪೆಷಲ್ ಕ್ಲಾಸ್ ಮುಗಿಸಿದ ಮೇಲೆ ಸ್ವಲ್ಪ ದೂರ ಹೋಗಬೇಕೆಂದೇ ಕಾದು ಮೆಸೇಜ್ ಮಾಡಿದೆ. ಅವರು ನಾನ್ಯಾರೆಂದು ತಿಳಿದುಕೊಳ್ಳುವ ಕುತೂಹಲದಿಂದ ಬರುತ್ತಾರೆ ಎಂದುಕೊಂಡಿದ್ದೆ. ಆದರೆ ಅವರು ಮಾತ್ರ ಬರಲೇ ಇಲ್ಲ. ನಾನು ಸುಮಾರು 2 ಗಂಟೆಗಳ ಕಾಲ ಕಾದು ಮನೆಗೆ ಹೋದೆ. ಆಮೇಲೆ ಮೇಡಮ್ ತೀರಿಕೊಂಡಿರುವ ವಿಷಯ ತಿಳಿದು ತುಂಬ ಬೇಜಾರಾಗಿತ್ತು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಆದರೆ ನಿಜವಾಗಿಯೂ ಸರ್, ನಾನವರನ್ನು ಕೊಲ್ಲುವಷ್ಟು ಧೈರ್ಯ ಮಾಡುವವನಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಈಶ್ವರ್ ಮತ್ತೆ ಈ ಕೇಸ್ ಬೇರೆಡೆಗೆ ಹೋಗುತ್ತಿದೆ ಎಂದು ನಿರಾಸೆಯಿಂದ ಹುಡುಗನಿಗೆ ಸಮಾಧಾನ ಹೇಳಿ ಪೊಲೀಸ್ ಠಾಣೆಗೂ ಬರದೆ ನೇರವಾಗಿ ಮನೆಗೆ ಹೋದ. ತಾಯಿಯೊಂದಿಗೆ ಸರಿಯಾಗಿ ಮಾತನಾಡಿ ಹಲವು ದಿನಗಳೇ ಆಗಿದ್ದವು. ಆಕೆಯೊಂದಿಗೆ ಮಾತನಾಡುತ್ತಾ ಈ ಕೇಸಿನ ಬಗ್ಗೆ ಪ್ರಸ್ತಾಪ ಮಾಡಿದ. ಅಮ್ಮ, ಆ ಹುಡುಗಿ ಬೆಳಗ್ಗೆ 8:20 ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿದ್ದಾಳೆ. ಕ್ಲಾಸ್ ಮುಗಿಸಿ 12 ಸುಮಾರಿಗೆ ಪರಿಚಯಸ್ಥನ ಕಾರಿನಲ್ಲಿ ಜೇನೂರಿನಿಂದ ಕೋಡೂರು ಬಳಿ ಹೋಗುವಾಗ ಈ ಪೋಲಿ ಹುಡುಗನ ಮೆಸೇಜ್ ನೋಡಿ ಕಾರಿನಿಂದಿಳಿದು ಬಸ್ಸಿಗೆ ನಿಂತಿದ್ದಾಳೆ. ಆ ಸಮಯದಲ್ಲಿ ಏನೋ ನಡೆದಿದೆ ಎಂದು ಹೇಳುತ್ತಾ ಇರುವಾಗ ಆತನ ತಾಯಿಗೆ ಅದೇನೆನಿಸಿತೋ ಏನೋ. ಈಶ್ವರ್, ಅದೇನೋ CCTV ನೋಡಿ ಕಾರು ಪತ್ತೆ ಮಾಡಿದೆ ಎಂದು ಹೇಳಿದೆಯಲ್ಲ, ಅದೇ ರೀತಿ ಆಕೆ ಕಾರಿನಿಂದ ಇಳಿದು ಬಸ್ಸಿಗೆ ನಿಂತಿರುವಾಗ CCTV ನೋಡಲು ಆಗುವುದಿಲ್ಲವಾ ಎಂದರು. ಈಶ್ವರ್ನ ತಾಯಿ ವಿದ್ಯಾವಂತೆಯಲ್ಲದಿದ್ದರೂ ಅವರ ಈ ಮುಗ್ಧ ಮಾತು ಕೇಳಿ ಈಶ್ವರ್, ಹೌದು, ನಾನಲ್ಲಿ ಆಸುಪಾಸಿನಲ್ಲಿ ಯಾವುದಾದರೂ CCTV ಕ್ಯಾಮೆರಾ ಇದೆಯೇ ಎಂದು ಪರೀಕ್ಷಿಸಲೇ ಇಲ್ಲ ಎಂದುಕೊಳ್ಳುತ್ತಿರುವಾಗ ಈಶ್ವರ್ನ ಗೆಳೆಯನೊಬ್ಬ ಬಹುದಿನಗಳ ಬಳಿಕ ಫೋನ್ ಮಾಡಿದ. ಆತಾನು ಪೊಲೀಸನೇ. ಹೀಗೆ ಸುಖ ಕಷ್ಟ ಮಾತುಗಳ ನಡುವೆ ಈಶ್ವರ್ನ ಸ್ನೇಹಿತ ತನ್ನ ಒಂದು ಕೇಸಿನ ವಿಷಯ ಪ್ರಸ್ತಾಪ ಮಾಡಿದ. ಅದೊಂದು ಗುಂಪು. ಅವರು ಒಬ್ಬಂಟಿ ವ್ಯಕ್ತಿಗಳನ್ನು ನೋಡಿ ಅಮಲು ಬರುವ ಸೂಜಿ ಚುಚ್ಚಿ ನಂಬಿಕಸ್ಥರಾದ ಡಾಕ್ಟರ್ ಒಬ್ಬರ ಸಹಾಯದಿಂದ ಆ ಅಸಹಾಯಕ ವ್ಯಕ್ತಿಗಳ ದೇಹದ ಅಂಗಾಂಗಗಳನ್ನು ಮಾರುವುದು ಅವರ ವೃತ್ತಿಯಾಗಿತ್ತು. ಅದೆಲ್ಲ ಬಿಡು ಈಶ್ವರ್, ನೀನು ಹೇಗಿದ್ದೀಯಾ ಹೇಳು? ಹೊಸ ಸ್ಟೇಷನ್, ಹೊಸ ಕೇಸ್ ಹೇಗೆ ನಡೀತಿದೆ ಎಂದಾಗ, ಏನು ಹೇಳೋದು, ಒಂದು ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡು ತಲೆಯೆಲ್ಲ ಹಾಳಾಗಿದೆ. ಏನು ಜಾಡು ಹಿಡಿದರೂ ಅದು ಬೇರೊಂದು ಕಡೆಗೆ ಹೋಗುತ್ತಿದೆ. ಮೊದಲ ಸಲ ನಾನು ಒಂದು ಕೇಸ್ ಸೋಲುತ್ತೇನೆ ಅಂತ ಅಂದುಕೊಳ್ಳುತ್ತೇನೆ ಕಣೋ. ಹಾಗೆಲ್ಲ ಏನೂ ಇಲ್ಲ. ಹೌದು, ಅದು ಕೇಸಾದರೂ ಏನು? ಈಶ್ವರ್ ಸಾಕ್ಷಿಲ ಕೊನೆ ಕೇಸನ್ನು ವಿವರಿಸಿದ. ಆತನ ಸ್ನೇಹಿತ, ನೀನು ಈ ಕೇಸ್ ಗೆದ್ದೇ ಗೆಲ್ಲುತ್ತೀಯ ಎಂಬ ನಂಬಿಕೆ ನನಗಿದೆ. ನನ್ನಿಂದ ಏನಾದರೂ ಸಹಾಯ ಬೇಕಿದ್ದರೆ ಸಂಕೋಚ ಮಾಡದೆ ಕೇಳು ಎಂದು ಇನ್ನೇನು ಕಾಲ್ ಕಟ್ ಮಾಡಬೇಕು. ಅಷ್ಟರಲ್ಲಿ ಕೊಲೆ ನಡೆದ ಜಾಗ ಯಾವುದು ಎಂದು ಹೇಳಿದೆ ಎಂದಾಗ ಈಶ್ವರ್, ಕೋಡೂರು ಹೊರವಲಯದ ಕಾಡು ಎಂದ. ಕೂಡಲೇ ಆತನ ಸ್ನೇಹಿತ, ನಾನು ಹಿಡಿದಿರುವ ಗುಂಪು ಇದಕ್ಕಿಂತ ಮುಂಚೆ ಕೋಡೂರಿನಲ್ಲಿ ಒಂದು ಕೊಲೆ ಮಾಡಿದ್ದರು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಒಂದು ಕಡೆ ವ್ಯಕ್ತಿಯ ಅಂಗಾಂಗ ಮಾರಿದ ಬಳಿಕ ಆ ಊರಲ್ಲಿ ಮತ್ತೆ ದರೋಡೆಗೆ ಹೋಗುವುದಿಲ್ಲ. ನೀನೇಕೆ ನಾಳೆ ಒಮ್ಮೆ ಸ್ಟೇಷನ್ಗೆ ಬರಬಾರದು? ಬರುವಾಗ ಆ ಹುಡುಗಿಯ ಒಂದು ಫೋಟೋ ತೆಗೆದುಕೊಂಡು ಬಾ. ಅವರನ್ನು ಕೋರ್ಟಿಗೆ ಪ್ರಸ್ತುತಪಡಿಸಲು ಇನ್ನೂ 2-3 ದಿನಗಳು ಬಾಕಿ ಇವೆ. ಅವರ ಬಳಿ ಒಮ್ಮೆ ವಿಚಾರಿಸಿ ನೋಡೋಣ. ಆ ಹುಡುಗಿಯ ಕೊಲೆಗೆ ನ್ಯಾಯ ಕೊಡಿಸಲು ಸಾಧ್ಯವಿಲ್ಲದಿದ್ದರೂ ನಿನ್ನನ್ನು ಇದರಿಂದ ಮುಕ್ತಿ ಮಾಡಿದಂತಾಗುತ್ತದೆ. ಇವಾಗ ಇನ್ನೂ 4 ನೀನು ಸ್ಟೇಷನ್ನಲ್ಲಿ ಇದ್ದೀಯಾ ಎಂದಾದರೆ ಇನ್ನೊಂದು ಗಂಟೆಯೊಳಗೆ ನಾನು ಬರುತ್ತೇನೆ ಎಂದ ಈಶ್ವರ್. ಅಲ್ಲ ಈಶ್ವರ್, ನೀನು ಸುಸ್ತಾಗಿರ್ತೀಯಾ ಎಂದು ನಾಳೆ ಬಾ ಎಂದು ಹೇಳಿದೆ. ನೀನು ಈಗಲೇ ಬರುತ್ತೀಯಾ ಎಂದರೆ ನನಗೇಕೆ ಬೇಡ ಹೇಳಲಿ? ಸರಿ ಬಾ, ಕಾಯುತ್ತಾ ಇರುತ್ತೇನೆ ಎಂದು ಹೇಳಿ ಆತ ಫೋನ್ ಕಟ್ ಮಾಡಿದ. ಇತ್ತ ಈಶ್ವರ್ ಫೋನ್ ಕಟ್ ಮಾಡಿ ಕೈಗೆ ಸಿಕ್ಕೊಂದು ಶರ್ಟ್ ಪ್ಯಾಂಟ್ ಹಾಕಿ ತನ್ನ ID ಕಾರ್ಡ್ ಹಿಡಿದುಕೊಂಡು ಬೈಕ್ ಹತ್ತಿದ. ಕೂಡಲೇ ಜೇನೂರು ಸ್ಟೇಷನ್ಗೆ ಬಂದು ಸಾಕ್ಷಿಲ ಕೇಸ್ ಫೈಲ್ ಇಂದ ಆಕೆಯ ಭಾವಚಿತ್ರದ ಒಂದು ಫೋಟೋವನ್ನು ತನ್ನ ಫೋನಿನಲ್ಲಿ ಸೆರೆ ಹಿಡಿದು ಫೋನನ್ನು ಕಿಸೆಯೊಳಗೆ ತುರುಕಿಸುತ್ತಾ ಮತ್ತೆ ಬೈಕ್ ಹತ್ತಿದ. ಜೇನೂರಿನಿಂದ ಸುಮಾರು 10 ಊರು ದಾಟಿದ ಮೇಲೆಯೇ ಇನ್ನೊಂದು ಪೊಲೀಸ್ ಠಾಣೆ. ಸಾಮಾನ್ಯವಾಗಿ ಈ ದಾರಿ ಗ್ರಹಿಸಲು ಸುಮಾರು 1 ಗಂಟೆಯಾದರೂ ಬೇಕು. ಆದರೆ ಈಶ್ವರ್ ಬರೀ 45 ನಿಮಿಷಗಳಲ್ಲಿ ಸ್ನೇಹಿತನ ಮುಂದೆ ಆತನ ಠಾಣೆಯಲ್ಲಿ ನಿಂತಿದ್ದ. ಬೆವರಿ ಎದುರಿಸಲು ಬಿಡುತ್ತಿದ್ದ ಈಶ್ವರ್ನನ್ನು ಆತನ ಸ್ನೇಹಿತ ಕುಳ್ಳಿರಿಸಿ ನೀರು ಕೊಟ್ಟು ಉಪಚಾರ ಮಾಡಿದ. ಆದರೆ ಈಶ್ವರ್ ಇದ್ಯಾವುದರ ಮೇಲೂ ಗಮನ ಕೊಡದೆ ಕನಿಷ್ಠ ಪಕ್ಷ ಗೆಳೆಯನನ್ನು ಹೇಗಿದ್ದೀಯಾ ಎಂದು ಕೇಳದೆ ಅವರನ್ನೊಮ್ಮೆ ವಿಚಾರಿಸಬೇಕು ಎಂದ. 3 ಜನ ಗಂಡಸರು ಹಾಗೂ ಒಂದು ಹೆಂಗಸನ್ನು ಸೇರಿಸಿ 4 ಜನರನ್ನು ಒಂದು ಕೋಣೆಯಲ್ಲಿ ಹಾಕಲಾಗಿತ್ತು.
ಈಶ್ವರ್ ಅವರ ಮುಂದೆ ಒಂದು ಕುರ್ಚಿ ಹಾಕಿಸಿಕೊಂಡು ಕುಳಿತುಕೊಂಡು ನಾಲ್ವರನ್ನು ಒಮ್ಮೆ ದುರುಗುಟ್ಟಿಕೊಂಡು ನೋಡುತ್ತಾ ನಿಧಾನವಾಗಿ ಸಾಕ್ಷಿಳ ಫೋಟೋವನ್ನು ಹೊರತೆಗೆದು, ಈ ಹುಡುಗಿಯನ್ನು ನೋಡಿದ್ದೀರಾ ಎಂದು ಕೇಳಿದ. 4 ಜನರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮಾತನಾಡದಾದರು. ಈಶ್ವರ್ ಗದರಿ ಕೇಳಿದಾಗ ನಿಧಾನಕ್ಕೆ ಹೆಂಗಸು ಬಾಯಿ ಬಿಡತೊಡಗಿದಳು. ಅವತ್ತು ಭಾನುವಾರ ಮಧ್ಯಾಹ್ನ ನಾವು ಜೇನೂರಿನಿಂದ ಕೋಡೂರು ಕಡೆಗೆ ಹೋಗುವಾಗ ಈ ಹುಡುಗಿ ಜೇನೂರು ಕಡೆಗೆ ಬರುವ ಬಸ್ಸಿಗೆ ಕಾಯುತ್ತಿದ್ದಳು. ಆಕೆಯ ಬಟ್ಟೆಯೆಲ್ಲ ಹರಿದು ಧೂಳಾಗಿತ್ತು. ಕಣ್ಣಲ್ಲಿನ ಕಣ್ಣೀರು ಹೊರಿಸುತ್ತಾ ನಿಂತಿದ್ದಳು. ನಾವು ಭಾನುವಾರದಂದು ದಂಧೆ ದರೋಡೆ ಮಾಡುವುದಿಲ್ಲ, ಆದರೆ ಈ ಹುಡುಗಿ ಆರೋಗ್ಯವಂತೆಯಾಗಿ ಕಂಡಳು ಹಾಗೂ ಒಬ್ಬಂಟಿಯಾಗಿ ನಿಂತಿರುವುದು ನೋಡಿ ಆಕೆಯ ಒಂದು ಕಿಡ್ನಿ ಮಾರಿದರೆ ತುಂಬ ದುಡ್ಡು ಮಾಡಬಹುದು ಎಂಬ ಆಸೆಯಿಂದ ನಮ್ಮ ಗಾಡಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಾನು ಆಕೆಯ ಬಳಿ ದಾರಿ ಕೇಳುವ ರೀತಿ ಹೋಗಿ ಆಕೆಯ ಮುಖಕ್ಕೆ ಮತ್ತಿನ ಬಟ್ಟೆಯನ್ನು ಇಟ್ಟು ಆಕೆಯನ್ನು ಗಾಡಿಯಲ್ಲಿ ಹಾಕಿ ನಮ್ಮ ಡಾಕ್ಟರ್ ಬಳಿ ಕರೆದೊಯ್ಯಲು ಮತ್ತೆ ಗಾಡಿ ಜೇನೂರು ಕಡೆಗೆ ತಿರುಗಿಸಿದೆವು. ಆದರೆ ಕೋಡೂರು ಹೊರವಲಯದ ಕಾಡಿನ ಬಳಿ ಬರುವಾಗ ಗಾಡಿ ಹಾಳಾಗಿತ್ತು. ನಾವುಗಳೆಲ್ಲ ಇಳಿದು ಗಾಡಿ ಏನಾಯಿತು ಎಂದು ನೋಡುತ್ತಿರುವಾಗ ಈ ಹುಡುಗಿಗೆ ಮತಿ ಬಂದು ಚೀರಾಡತೊಡಗಿದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಆಕೆ ಸುಮ್ಮನಾಗಲಿಲ್ಲ. ನನ್ನ ತಮ್ಮ ಆಕೆಯ ಕೆನ್ನೆಗೆ ಒಂದು ಜೋರಾಗಿ ಏಟು ಹೊಡೆದ. ಹಾಗೆ ಬಿದ್ದ ಹುಡುಗಿ ಏಳಲೇ ಇಲ್ಲ. ನಿಜವಾಗಿಯೂ ಆಕೆಯನ್ನು ಕೊಲ್ಲಬೇಕೆಂದು ನಾವು ಹೊಡೆಯಲಿಲ್ಲ. ಏನೋ ಅಚಾತುರ್ಯ ನಡೆದು ಹೋಯಿತು. ಅಲ್ಲಿಯವರೆಗೂ ಯಾರನ್ನೂ ಕೊಂದವರಲ್ಲ. ಆಕೆಯ ಹೆಣ ನೋಡಿ ಒಮ್ಮೆ ನಮಗೆಲ್ಲ ನಡುಕ ಶುರುವಾಯಿತು. ಏನು ಮಾಡಬೇಕೆಂದು ತೋಚಲಿಲ್ಲ. ಕೊನೆಗೆ ನಮ್ಮ ನಂಬಿಕಸ್ಥ ಡಾಕ್ಟರ್ ಒಮ್ಮೆ ನಮಗೆ ಒಂದು ಇಂಜೆಕ್ಷನ್ ತೋರಿಸಿ ಅದನ್ನು ಕೊಟ್ಟರೆ ಯಾರು ಹೇಗೆ ಸತ್ತಿದ್ದರೋ ಅದು ಹೃದಯಾಘಾತದಂತೆ ತೋರುತ್ತದೆ ಎಂದು ಹೇಳಿದ್ದರು. ಆ ಇಂಜೆಕ್ಷನ್ನನ್ನು ಈ ಹುಡುಗಿಗೆ ಕೊಟ್ಟು ಆಕೆಯ ಹಣೆಯಲ್ಲಿದ್ದ ರಕ್ತದ ಕಲೆಯನ್ನು ಸರಿಯಾಗಿ ಒರೆಸಿ ಹೆಣ ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯೆ ಬಿಸಾಕಿ ಬಂದೆವು. ಇಷ್ಟೇ ಸರ್ ನಡೆದದ್ದು ಎಂದು ಆಕೆ ಹೇಳಿ ಮುಗಿಸುವಷ್ಟರಲ್ಲಿ ಈಶ್ವರ್ ಗಳಗಳನೆ ಅಳತೊಡಗಿದ. ಅಯ್ಯೋ ಪಾಪಿಗಳ, ನಿಮ್ಮ ಹಣದ ಆಸೆಗೆ ನನ್ನ ಪ್ರೀತಿಯನ್ನು ಬಲಿ ಕೊಟ್ಟಿರಲ್ಲ. ಹೇಳಿ, ನಿಮಗೆಷ್ಟು ಹಣ ಬೇಕು ಹೇಳಿ, ನಾನು ಕೊಡುತ್ತೇನೆ. ಆದರೆ ನನ್ನ ಸಾಕ್ಷಿ ನನಗೆ ವಾಪಸ್ಸು ಕೊಡಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಈಶ್ವರ್ನ ಗೋಳಾಟ ಕೇಳಿ ಆತನ ಸ್ನೇಹಿತ ಓಡಿ ಬಂದ. ಏನ್ ನಡೆಯಿತು? ಅವರೇನು ಈಶ್ವರ್ನ ಬಳಿ ಹೇಳಿದರು? ಅವರೇನೇ ಹೇಳಿದರು? ಈತನೇಕೆ ಅಳುತ್ತಿದ್ದಾನೆ ಎಂದು ತಿಳಿಯಲಾರದೆ ಆತನ ಸ್ನೇಹಿತ ಒಂದು ಕ್ಷಣ ಮೂಕ ವಿಸ್ಮಿತನಾದ. ಆದರೂ ಸ್ನೇಹಿತ ಅಳುವುದನ್ನು ನೋಡಲಾರದೆ ಈಶ್ವರ್ನನ್ನು ಅಲ್ಲಿಂದ ಹೊರಗೆ ಕರೆದೊಯ್ದು ಸಮಾಧಾನ ಮಾಡಲು ಪ್ರಯತ್ನಿಸಿದ. ಈಶ್ವರ್ ಎಷ್ಟೇ ಸಮಾಧಾನ ಮಾಡಿದರೂ ಸುಮ್ಮನಾಗಲಿಲ್ಲ. ಕೊನೆಗೆ ಈಶ್ವರ್ನನ್ನು ಅಲ್ಲಿಯೇ ಬಿಟ್ಟು ಆತನ ಸ್ನೇಹಿತ ಹೊರಬಂದ. ಒಬ್ಬನನ್ನೇ ಬಿಟ್ಟರೆ ತನ್ನಷ್ಟಕ್ಕೆ ಸಮಾಧಾನ ಆಗಬಹುದು ಎಂಬುದು ಆತನ ಭಾವನೆಯಾಗಿತ್ತು. ಹಾಗೆ ಗಂಟೆಗಳ ಬಳಿಕ ಆತ ಮತ್ತೆ ಠಾಣೆಗೆ ವಾಪಸ್ಸು ಬಂದಾಗ ಈಶ್ವರ್ ಅದೇ ಜಾಗದಲ್ಲಿ ಕುಳಿತು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ. ಈಶ್ವರ್ ಬಳಿ ಇನ್ನೊಂದು ಕುರ್ಚಿ ಹಾಕಿ ಆತನ ಸ್ನೇಹಿತ ಕುಳಿತು ಈಶ್ವರ್ನ ಭುಜದ ಮೇಲೆ ಕೈ ಇಡುತ್ತಾ, ನನಗೇನು ಹೇಳಬೇಕೆಂದು ತಿಳಿಯುತ್ತಿಲ್ಲ ಈಶ್ವರ್. ನೀನು ಅಳಲು ಕಾರಣವೇ ಗೊತ್ತಿಲ್ಲದೆ ನಾನೇನು ಹೇಳಲಿ? ಆದರೂ ಸಮಾಧಾನ ಮಾಡಿಕೋ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಈಶ್ವರ್ ಸಾಕ್ಷಿಳನ್ನು ಈ ರಾಕ್ಷಸರು ಕೊಂದ ಬಗೆ ಕೇಳಿ ದುಃಖ ತಡೆಯಲಾಗಲಿಲ್ಲ ಎಂದ. ಈ ಸಾಕ್ಷಿ ಎಂದು ಆತನ ಸ್ನೇಹಿತ ರಾಗ ಎಳೆಯುವಾಗ, ಸಾಕ್ಷಿ ನನ್ನ ಹೆಂಡತಿ ಎಂದ ಈಶ್ವರ್ನ ಮಾತಿಗೆ ಆತನ ಸ್ನೇಹಿತ ಶಾಕಾದ. ಇತ್ತ ಈಶ್ವರ ಮಾತು ಮುಂದುವರಿಸುತ್ತಲೇ ಇದ್ದ. ನೋಡು, ನನ್ನ ಬಿಟ್ಟೋಗಿ ಆಕೆ ಸ್ವರ್ಗದಲ್ಲಿ ನೆಮ್ಮದಿಯಾಗಿ ಇದ್ದಾಳೆ. ಆದರೆ ಆಕೆ ಇಲ್ಲದ ಜೀವನ ನೆನೆಸಿಕೊಂಡರೆ ನನಗೆ ಭಯ ಆಗ್ತಿದೆ. ಇಷ್ಟು ದಿನ ಆಕೆ ನನ್ನ ಬಿಟ್ಟು ಹೋದ ದುಃಖ ಯಾರೊಂದಿಗೂ ಹಂಚಿಕೊಳ್ಳಲಾರದೆ ಒದ್ದಾಡುತ್ತಾ ಇದ್ದೆ. ಆಕೆ ಮನೆಗೆ ಹೋದೆ. ಆಕೆ ತಾಯಿಯೊಂದಿಗೆ ಮಾತನಾಡಿದೆ. ಆದರೆ ನಾನೇ ಅವರ ಅಳಿಯ ಅಂತ ಹೇಳುವಷ್ಟು ಧೈರ್ಯ ನನಗೆ ಬರಲಿಲ್ಲ. ಒಂದು ಕಡೆ ಸಾಕ್ಷಿ ನನ್ನ ಬಿಟ್ಟು ಹೋದ ದುಃಖ, ಇನ್ನೊಂದು ಕಡೆ ಅದೇ ಕೇಸ್ ನನಗೆ ಬಂದೊದಗಿದ ವಿಪರ್ಯಾಸ. ಎಲ್ಲ ಇವತ್ತು ಕಣ್ಣೀರಾಗಿ ಹೊರಬಂತು ಎಂದು ನಿಲ್ಲಲು ಪ್ರಯತ್ನಿಸಿ ಕುಸಿದು ಬಿದ್ದ. ಬಹಳ ಸಮಯ ಅತ್ತು ಕಣ್ಣೀರೆಲ್ಲ ಬತ್ತಿದ ಬಳಿಕ ನಿಧಾನವಾಗಿ ನಿಂತು ಭಾರವಾದ ಮನಸ್ಸಿಂದ ಬೈಕ್ ಹತ್ತಿ ಮನೆಯ ದಾರಿ ಹಿಡಿದ. ಈಶ್ವರ್ ಮನೆಗೆ ಬಂದು ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ನಡೆದ ವಿಷಯವನ್ನು ತಾಯಿಯ ಬಳಿ ಹೇಳಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೊಬೈಲ್ನಲ್ಲಿದ್ದ ಅವರಿಬ್ಬರ ಮದುವೆಯ ಫೋಟೋವನ್ನು ನೋಡುತ್ತಾ ಇನ್ನೂ ಜೋರಾಗಿ ಅಳತೊಡಗಿದ. ಇದಾಗಿ 2 ದಿನಗಳೇ ಸಂದಿದ್ದವು. ಈಶ್ವರ್ ಕೋಣೆ ಬಿಟ್ಟು ಹೊರಬರಲಿಲ್ಲ.
ಊಟ ತಿಂಡಿಯೂ ಮಾಡಲಿಲ್ಲ. ಈಶ್ವರ್ನ ತಾಯಿಗೆ ಬಹಳ ಗಾಬರಿಯಾಗತೊಡಗಿತು. ಮಗನನ್ನು ಈ ಸ್ಥಿತಿಯಲ್ಲಿ ನೋಡಲಾರದೆ ಈಶ್ವರ್ನ ಗೆಳೆಯನಿಗೆ ಕರೆ ಮಾಡಿ ಮನೆಗೆ ಕರೆಸಿಕೊಂಡರು. ಆತನು ಬಹಳ ಸಮಯ ಈಶ್ವರ್ನ ಮನವೊಲಿಸಿ ಕೋಣೆಯಿಂದ ಹೊರಬರಲು ಹೇಳಿದರೂ ಈಶ್ವರ್ ಕೇಳಲಿಲ್ಲ. ಕೊನೆಗೆ, ನೋಡು, ಸಾಕ್ಷಿ ಹೇಗೆ ನಿನ್ನ ಹೆಂಡತಿ ಎಂದು ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸಿನ ದುಃಖವನ್ನು ಬೇರೆಯವರೊಂದಿಗೆ ಹಂಚಿಕೊಂಡಾಗಲೇ ಮನಸ್ಸಿನ ಭಾರ ಕಡಿಮೆ ಆಗುತ್ತದೆ ಎಂದು ಹೇಳುತ್ತಿದ್ದಂತೆ ಈಶ್ವರ್ ಕೋಣೆಯ ಬಾಗಿಲು ತೆರೆದ. ಆದರೆ ಹೊರಬಂದು ತಿಂಡಿ ಊಟ ಮಾಡುವುದಕ್ಕಾಗಿ ಅಲ್ಲ, ತನ್ನ ಮನಸ್ಸಿನ ಭಾರ ಹಂಚಿಕೊಳ್ಳಲು. ಸ್ನೇಹಿತನನ್ನು ಒಳಕರೆದು ತನ್ನ ಹಾಗೂ ಸಾಕ್ಷಿಗಳ ಪ್ರೇಮ ಕಥೆಯನ್ನು ಹೇಳತೊಡಗಿದ. ಸಾಕ್ಷಿ ಪ್ರಥಮ PUCಯಲ್ಲಿರುವಾಗ ನಾನು ದ್ವಿತೀಯ PUC. ಆಕೆ ಆವಾಗಲೂ ಅಷ್ಟೇ ನೋಡಲು ಬಹಳ ಸುಂದರಿ, ಮೃದು ಸ್ವಭಾವದ ಹುಡುಗಿ. ನನಗೆ ಆಕೆಯ ಸೌಂದರ್ಯಕ್ಕಿಂತ ಆಕೆಯ ಗುಣಗಳೇ ಇಷ್ಟವಾಗಿ ಆಕೆಗೆ ಪ್ರೇಮ ನಿವೇದನೆ ಮಾಡಿದೆ. ಮೊದಮೊದಲು ಹೆತ್ತವರಿಗೆ ಹೆದರಿ ಆಕೆ ಹಿಂದೇಟು ಹಾಕಿದಳು. ಆದರೆ ಕೊನೆಗೊಂದು ದಿನ ಆಕೆ ಸಮ್ಮತಿ ನೀಡಿದಳು. ನಮ್ಮಿಬ್ಬರನ್ನು ನೋಡಿ ಇಡೀ ಕಾಲೇಜು ಅಸೂಯೆ ಪಡುತ್ತಿತ್ತು. ಅಷ್ಟು ಅನ್ಯೋನ್ಯವಾಗಿ ಇದ್ದೆವು. ಹೀಗೆ 3-4 ವರ್ಷಗಳು ಕಳೆದವು. ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಹಾಗೂ ನಾನು ತೃತೀಯ ವರ್ಷದ ಡಿಗ್ರಿಯಲ್ಲಿದ್ದೆವು. ಇದ್ದಕ್ಕಿದ್ದಂತೆ ಸಾಕ್ಷಿ ಮನೆಯಲ್ಲಿ ಆಕೆಗೆ ಮದುವೆ ಪ್ರಸ್ತಾಪ ಮಾಡಿದ್ದರು. ನಮ್ಮಿಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯದೆ ನೋಂದಾವಣಿ ಕಚೇರಿಗೆ ಹೋಗಿ ಮದುವೆ ಮಾಡಿಕೊಂಡೆವು. ಆವಾಗಲೇ ಈ ಫೋಟೋ ತೆಗೆದದ್ದು ಎಂದು ಈಶ್ವರ್ ಒಂದು ಫೋಟೋವನ್ನು ಗೆಳೆಯನ ಕೈಗಿಟ್ಟ. ಆ ಫೋಟೋದಲ್ಲಿ ಈಶ್ವರ್ ಮದುವೆ ಗಂಡಿನಂತೆ ಪಂಚೆ ಶರ್ಟ್ ಶಲ್ಯ ಹಾಕಿಕೊಂಡು ಸಣ್ಣ ಹುಡುಗನಂತಿದ್ದ. ಇನ್ನು ಸಾಕ್ಷಿ ತಿಳಿ ಪಿಂಕ್ ಬಣ್ಣದ ಸೀರೆ ಹುಟ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು. ಕಾಲೇಜಿನವರು ಈ ಜೋಡಿಯ ಮೇಲೆ ಅಸೂಯೆ ಪಡುವುದರಲ್ಲಿ ಯಾವುದೇ ಆಶ್ಚರ್ಯವಿರಲಿಲ್ಲ. ಅಷ್ಟು ಮುದ್ದಾದ ಜೋಡಿ ಎಂದುಕೊಳ್ಳುತ್ತಿರುವಾಗ ಈಶ್ವರ್ ಮಾತು ಮುಂದುವರಿಸಿದ. ಮದುವೆ ಏನೋ ಗುಟ್ಟಾಗಿ ಮಾಡಿಕೊಂಡೆವು. ಆದರೆ ಸಾಕ್ಷಿ ಮನೆಯಲ್ಲಿ ಮದುವೆ ಮಾತು ಮಾತ್ರ ನಿಲ್ಲಲಿಲ್ಲ. ಸಾಕ್ಷಿಳಿಗೂ ಹೆತ್ತವರ ವಿರುದ್ಧ ಹೋಗುವ ಧೈರ್ಯ ಇರಲಿಲ್ಲ. ಇನ್ನು ನಾವು ಮದುವೆಯಾದ ವಿಷಯ ಹೇಗೆ ತಾನೇ ಹೇಳುತ್ತಾಳೆ? ಇನ್ನೇನು ಮನೆಯವರು ಗೊತ್ತು ಮಾಡಿದ್ದ ಹುಡುಗನೊಂದಿಗೆ ಮದುವೆಯಾಗಲು ಕೆಲವೇ ದಿನಗಳು ಉಳಿದಿದ್ದವು. ನಾನು ಸಾಕ್ಷಿಳಿಗೆ ಪರಿಪರಿಯಾಗಿ ಹೇಳಿದೆ, ಮನೆಯಲ್ಲಿ ನಮ್ಮಿಬ್ಬರ ಮದುವೆ ವಿಷಯ ಹೇಳು ಎಂದು. ಆದರೆ ಅವಳು ಮಾತ್ರ ಕೇಳಲೇ ಇಲ್ಲ. ಮದುವೆಗೆ 1 ವಾರ ಮುಂಚೆ ಊರಿಗೆ ಹೋದಳು. ಆದರೆ ಅದೇನಾಯಿತೋ ಗೊತ್ತಿಲ್ಲ. ನನ್ನ ಕಾಲೇಜಿನ ಸ್ನೇಹಿತರಿಂದ ತಿಳಿಯಿತು, ಸಾಕ್ಷಿ ತಂದೆ ತೀರಿ ಹೋಗಿ ಮದುವೆ ನಿಂತಿತು ಎಂದು. ನನಗಂತೂ ಮದುವೆ ನಿಂತು ಹೋದ ಖುಷಿ ಒಂದು ಕಡೆಯಾದರೆ, ಸಾಕ್ಷಿಳಿಗೆ ತಂದೆ ಎಂದರೆ ಪ್ರಾಣ. ಅಂಥ ತಂದೆಯನ್ನು ಕಳೆದುಕೊಂಡು ಅವಳ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಚಿಂತೆಯಾಗಿತ್ತು. ಅದೇ ರೀತಿ 2 ವಾರಗಳೇ ಕಳೆದವು. ಸಾಕ್ಷಿ ಒಂದು ದಿನ ಕೊನೆಗೂ ಕಾಲೇಜಿಗೆ ಬಂದಳು. ಆದರೆ ನಾನೆಷ್ಟೇ ಆಕೆಯ ಬಳಿ ಮಾತನಾಡಲು ಯತ್ನಿಸಿದರೂ ಆಕೆ ಒಂದೂ ಮಾತಾಡಲಿಲ್ಲ. ಕೊನೆಗೆ 10 ಕರೆದ ಬಳಿಕ ಆಕೆ ಹೇಳಿದ್ದು ಒಂದೇ ಮಾತು, ನಮ್ಮಿಬ್ಬರ ಈ ಪ್ರೀತಿಯಿಂದಲೇ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ. ಆದ್ದರಿಂದ ನನಗೆ ಈ ಪ್ರೀತಿಯೂ ಬೇಡ, ಈ ಮದುವೆಯೂ ಬೇಡ, ಜೀವನವೆಲ್ಲ ಒಂಟಿಯಾಗಿರುತ್ತೇನೆ. ನೀನು ನಮ್ಮಿಬ್ಬರ ಈ ಮದುವೆಯನ್ನು ಮರೆತು ಯಾವುದಾದರೂ ಒಳ್ಳೆ ಕುಟುಂಬದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರು ಎಂದು. ಆದರೆ ಇದ್ದಕ್ಕಿದ್ದಂತೆ ಸಾಕ್ಷಿಳ ಈ ನಿರ್ಧಾರಕ್ಕೆ ಕಾರಣವೇನೆಂದು ಹೇಳಲೇ ಇಲ್ಲ. ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಮುಗಿದ ಬಳಿಕ ಕಾಲೇಜು ಬದಲಾಯಿಸಿದಳು. ನಾನು ಪೊಲೀಸ್ ಟ್ರೈನಿಂಗ್ಗೆ ಸೇರಿಕೊಂಡೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆಯೂ ಇರಲಿಲ್ಲ. ನನಗೆ ಆಕೆಯ ಮನೆಯ ವಿಳಾಸ ತಿಳಿದಿತ್ತಾದರೂ ಆಕೆಯನ್ನು ಭೇಟಿಯಾಗುವ ಪ್ರಯತ್ನ ಮಾಡಲೇ ಇಲ್ಲ. ಇದೆಲ್ಲ ನಡೆದು 4-5 ವರ್ಷಗಳಾಯಿತು. ನಾನು ಸಾಕ್ಷಿಳಲ್ಲದೆ ಬೇರೆ ಯಾವ ಹುಡುಗಿಯನ್ನು ಒಲಿಸುವ ಮನಸ್ಸು ಮಾಡಲಿಲ್ಲ. ಹೀಗಿರುವಾಗ ಒಂದು ದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನನಗೆ ಕರೆ ಮಾಡಿ ಕರೆಸಿಕೊಂಡು ಸಾಕ್ಷಿ ಕೇಸ್ ವಹಿಸಿದರು. ಅಲ್ಲಿಯವರೆಗೂ ಸಾಕ್ಷಿ ಸತ್ತಿರುವ ವಿಷಯ ನನಗೆ ತಿಳಿದಿರಲೇ ಇಲ್ಲ. ಎಲ್ಲೋ ನೆಮ್ಮದಿಯಾಗಿದ್ದಾಳೆ ಎಂದುಕೊಂಡಿದ್ದೆ. ಆ ಕೇಸ್ ಫೈಲ್ ನೋಡಿ ಒಮ್ಮೆ ಭೂಮಿಯೇ ಬಾಯಿ ಬಿಟ್ಟಂತಾಯಿತು. ಆದರೂ ತಡೆದುಕೊಂಡು ನಡುಗುವ ಕೈಯಲ್ಲಿ ಆ ಫೈಲ್ ತೆಗೆದುಕೊಂಡೆ. ಅಂದು ಸಾಕ್ಷಿ ತಾಯಿಯೊಂದಿಗೆ ಮಾತನಾಡಿದಾಗಲೂ ಅಷ್ಟೇ ಅವರನ್ನೊಮ್ಮೆ ಅಪ್ಪಿಕೊಂಡು ಸಮಾಧಾನ ಹೇಳಬೇಕೆನಿಸಿತು. ಆದರೆ ನಾನು ಇಂತಹ ಕ್ಷಣದಲ್ಲಿ ದುಡುಕಬಾರದು ಎಂದು ಸುಮ್ಮನಾದೆ. ಸಾಕ್ಷಿ ನನ್ನನ್ನು ಯಾಕೆ ಬಿಟ್ಟಳು ಎಂದು ಗೊತ್ತಿಲ್ಲ. ಆದರೆ ಅವಳಿಗೆ ನನ್ನ ಮೇಲಿನ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ ಎಂದು ಆಕೆಯ ಕೋಣೆಯಲ್ಲಿನ ಡ್ರೈಯರ್ನಲ್ಲಿದ್ದ ಮದುವೆ ಸೀರೆ, ಬಳೆಗಳು, ಮದುವೆ ಫೋಟೋವೇ ಸಾಕ್ಷಿ. ಆಕೆ ಆ ಮದುವೆಯ ಇನ್ನೊಂದು ಪ್ರತಿಯನ್ನು ತನ್ನ ವ್ಯಾನಿಟಿ ಬ್ಯಾಗಿನಲ್ಲೂ ಇಟ್ಟುಕೊಂಡಿದ್ದಳು. ಅದು ನಾನು ಸಾವಿನ ಸ್ಥಳ ಪರೀಕ್ಷೆಗೆಂದು ಕೋಡೂರು ಕಾಡಿಗೆ ಹೋದಾಗ ಬ್ಯಾಗಿನಲ್ಲಿ ಸಿಕ್ಕಿತು. ಇದೆಲ್ಲದಕ್ಕೂ ಮೀರಿ ಸಾಕ್ಷಿ ನನಗೆ ಶನಿವಾರ ಕರೆ ಮಾಡಿದ್ದಳು ಎಂದು ಈಶ್ವರೊಂದು ಕ್ಷಣ ಗದ್ಗದಿತನಾದ.
ಆತನ ಗೆಳೆಯನು ಈಶ್ವರ್ನನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದ. ಈಶ್ವರ್ 5 ನಿಮಿಷ ಬಿಟ್ಟು ಮತ್ತೆ ಮಾತು ಮುಂದುವರಿಸಿದ. ಹೌದು, ಸಾಕ್ಷಿ ನನಗೆ ಒಂದಲ್ಲ ಒಂದು ದಿನ ಕರೆ ಮಾಡುತ್ತಾಳೆ ಎಂದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರವೇ ನಾನು ಕಾಲೇಜಿನಲ್ಲಿ ಉಪಯೋಗಿಸುತ್ತಿದ್ದ ಫೋನ್ ನಂಬರನ್ನು ಇನ್ನೂ ಉಪಯೋಗಿಸುತ್ತಿದ್ದೆ. ಅಂದು ಜನವರಿ 4 ಶನಿವಾರ ಸಾಕ್ಷಿ ಕರೆ ಮಾಡಿದ್ದಳು. ಅವಳು ಅಷ್ಟೇ ಕಾಲೇಜಿನ ದಿನಗಳಲ್ಲಿ ಉಪಯೋಗಿಸುತ್ತಿದ್ದ ನಂಬರ್ನಿಂದಲೇ ಕರೆ ಮಾಡಿದ್ದಳು. ಹಾಗಾಗಿಯೇ ನಂಬರ್ ನೋಡಿದ್ದ ಕೂಡಲೇ ಗೊತ್ತಾಯಿತು ಸಾಕ್ಷಿ ಎಂದು. ಅವಳು ತುಂಬ ನಿಧಾನವಾಗಿ, ಈಶ್ವರ್, ನಾನು ಸಾಕ್ಷಿ ಮಾತನಾಡುತ್ತಿದ್ದೇನೆ. ತುಂಬ ವರ್ಷಗಳೇ ಕಳೆದವು ಅಲ್ವಾ, ಹೇಗಿದ್ದೀರಾ ಎಂದಳು. ನನಗಂತೂ ಆಕೆಯ ಧ್ವನಿ ಕೇಳಿ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ ಎಂದೆ. ನಾನು ಚೆನ್ನಾಗಿದ್ದೇನೆ, ಏನೋ ನಿನ್ನೊಂದಿಗೆ ಮಾತನಾಡಬೇಕು ಎಂದು ಎನಿಸಿತು, ಅದಕ್ಕೋಸ್ಕರ ಕರೆ ಮಾಡಿದೆ ಎಂದಳು. ಆ ಒಂದು ಫೋನ್ ಕಾಲ್ ನಮ್ಮಿಬ್ಬರ ಮಧ್ಯೆ ಇದ್ದ ಅಂತರವನ್ನು ಕಡಿಮೆ ಮಾಡಿಲ್ಲವಾದರೂ ಆ ದಿನ ಸಾಕ್ಷಿ ಜೊತೆ ಮಾತನಾಡಿ ನನ್ನ ಮನಸ್ಸು ತುಂಬ ನಿರಾಳವಾಯಿತು. ಆದರೆ ಅದು ಆ ದೇವರಿಗೂ ಸಹಿಸಲಾಗಲಿಲ್ಲ ಎಂದುಕೊಳ್ಳುತ್ತೇನೆ. ಅದಕ್ಕೋಸ್ಕರವೇ ಇನ್ನೇನು ಒಂದಾಗಬೇಕು ಎನ್ನುವಷ್ಟರಲ್ಲಿ ನನ್ನಿಂದ ಸಾಕ್ಷಿಗಳನ್ನು ದೂರ ಮಾಡಿದ ಎಂದು ಹೇಳುತ್ತಾ ಗೆಳೆಯನನ್ನು ತಬ್ಬಿಕೊಂಡು ಅಳಲಾರಂಭಿಸಿದ. ಗೆಳೆಯನ ಈ ಸ್ಥಿತಿಯನ್ನು ನೋಡಿ ಆತನಿಗೂ 1-2 ಹನಿ ಕಣ್ಣೀರು ಬಂದಿತು. ನೋಡು ಈಶ್ವರ್, ನೀನು ಎಲ್ಲ ತಿಳಿದವನಾಗಿ ಈ ರೀತಿ ಅತ್ತರೆ ಹೇಗೆ? ಆಕೆಯನ್ನು ಕೊಂದವರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತದೆ. ನಾಡಿದ್ದು ಅವರನ್ನು ಕೋರ್ಟಿಗೆ ಹಾಜರುಪಡಿಸುತ್ತೇವೆ ಎಂದ ಗೆಳೆಯನ ಮಾತಿಗೆ, ಏನು ಶಿಕ್ಷೆ ಕೊಡುತ್ತದೆ ಕೋರ್ಟು? 1-2 ವರ್ಷ ಕಾರಾಗೃಹ ಸಜೆ ವಹಿಸುತ್ತದೆ. ಅದು ಬಿಟ್ಟರೆ ಬೇರೆ ಏನು ಮಾಡಲು ಸಾಧ್ಯ? ಅವರು ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದಕ್ಕೆ ಏನಾದರೂ ಶಿಕ್ಷೆ ಇದೆಯಾ? ಅಥವಾ ಅವರು ಇಲ್ಲಿಯವರೆಗೂ ಎಷ್ಟು ಜನರ ಕಿಡ್ನಿ ಕದ್ದಿದ್ದಾರೆ, ಅದಕ್ಕೇನಾದರೂ ಶಿಕ್ಷೆ ಇದೆಯೇ ಎಂದ ಈಶ್ವರ್ನ ಮಾತಿಗೆ ಕೂಡಲೇ ಆತನ ಗೆಳೆಯ, ಈಶ್ವರ್, ಏನು ಹೇಳಿದೆ ನೀನು? ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದಾರಾ ಎಂದ. ಹೌದು, ಸಾಕ್ಷಿ ಮರಣೋತ್ತರ ವರದಿಯಲ್ಲಿ ಆಕೆಯ ಮೇಲೆ ಬಲಾತ್ಕಾರವೆಸಗಿದ್ದಾರೆ ಎಂದು ತಿಳಿದು ಬಂದಿದೆ ಎಂದ ಈಶ್ವರ್ನ ಮಾತಿಗೆ ಆತನ ಗೆಳೆಯ, ಇದನ್ನು ಆ 4 ಅವರ ಬಾಯಿಯಿಂದ ಹೇಳಿದ್ದಾರಾ ಎಂದು ಕೇಳಿದ. ಅದಕ್ಕೆ ಈಶ್ವರ್, ಅವರು ಸಾಕ್ಷಿಗಳನ್ನು ಕೊಂದ ಬಗೆ ಕೇಳಿ ಅವರಲ್ಲಿ ಮರುಪ್ರಶ್ನೆ ಹಾಕಲು ಹೋಗಲಿಲ್ಲ. ಅಷ್ಟಕ್ಕೂ ಅವರು ಬಲಾತ್ಕಾರ ಮಾಡದೆ ಇನ್ಯಾರು ಮಾಡುತ್ತಾರೆ ಎಂದ ಈಶ್ವರ್ನ ಮಾತಿಗೆ ಆತನ ಸ್ನೇಹಿತ, ನೋಡು ಈಶ್ವರ್, ನಾನವರನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೇನೆ ಎಂದುಕೊಳ್ಳಬೇಡ. ನನಗೇನೋ ಅವರು ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿರಲಾರರು ಎಂದೆನಿಸುತ್ತಿದೆ. ಗೆಳೆಯನ ಈ ತೆರನಾದ ಮಾತು ಕೇಳಿ ಈಶ್ವರ್ ಕೆಂಗಣ್ಣಿನಿಂದ ಒಮ್ಮೆ ಆತನನ್ನು ದುರುಗುಟ್ಟಿಕೊಂಡು ನೋಡಿದ. ಆದರೆ ಈಶ್ವರ್ನ ಗೆಳೆಯ ಮಾತ್ರ ಮಾತು ಮುಂದುವರಿಸುತ್ತಾ, ಏಕೆಂದರೆ ಅವರು ದೇಹದ ಭಾಗಗಳನ್ನು ಕದಿಯುತ್ತಿದ್ದರೆ ಹೊರತು ಯಾರನ್ನು ಕೊಂದವರಲ್ಲ. ಅದರಲ್ಲೂ ಅವರು ಇದುವರೆಗೂ ದರೋಡೆ ಮಾಡಿದವರಲ್ಲಿ ಹೆಣ್ಣು ಮಕ್ಕಳು ಇದ್ದರು. 3-4 ಜನ ಸಾಕ್ಷಿಗಳ ಪ್ರಾಯದವರೇ. ಅವರನ್ನು ಭೇಟಿ ಮಾಡಿ ವಿಚಾರಿಸಿದ್ದೇನೆ. ಕಿಡ್ನಿ ಬಿಟ್ಟು ಬೇರೆ ಯಾವುದಾದರೂ ರೀತಿಯಲ್ಲಿ ಅವರಿಗೆ ಹಾನಿಯುಂಟಾಗಿದೆಯೇ ಎಂದು. ನಿರ್ದಿಷ್ಟವಾಗಿ ಕೇಳಿದ್ದೇನೆ, ಬಲಾತ್ಕಾರವೇನಾದರೂ ಎಸಗಿದ್ದಾರೆಯೇ ಎಂದು. ಆದರೆ ಅವರು ಯಾರೂ ಆ ರೀತಿಯ ಯಾವುದೇ ಹಾನಿಯಾಗಲಿಲ್ಲ ಎಂದೇ ಹೇಳಿದ್ದಾರೆ. ಹಾಗಿರುವಾಗ ಇನ್ನೂ ಸಾಕ್ಷಿಗಳ ಮೇಲೆ ಬಲಾತ್ಕಾರವೆಸಗುತ್ತಾರೆ ಎಂದು ನನಗೆನಿಸುವುದಿಲ್ಲ. ಈಶ್ವರ್ ಮಂಕಾದ. ಈಶ್ವರ್ನನ್ನು ಗಮನಿಸಿದ ಆತನ ಸ್ನೇಹಿತ, ನೋಡು ಈಶ್ವರ್, ನೀನು ಸಾಕ್ಷಿಗಳನ್ನು ಕಳೆದುಕೊಂಡ ದುಃಖದಲ್ಲಿ ಅವರ ಮಾತುಗಳ ಮೇಲೆ ಸರಿಯಾಗಿ ಗಮನ ಕೊಡಲಿಲ್ಲ ಅನಿಸುತ್ತದೆ. ಸರಿಯಾಗಿ ನೆನಪು ಮಾಡಿಕೊ ಅವರೇನೆಂದರೆಂದು ಎಂದು ಹೇಳುವಾಗ ಈಶ್ವರ್ 1-2 ನಿಮಿಷ ಅವರ ಮಾತುಗಳನ್ನು ಮರುಕಳಿಸಿದ. ಹೌದು ಕಣೋ, ಅವರು ಆಕೆಯ ಬಟ್ಟೆಯೆಲ್ಲ ಹರಿದು ಧೂಳಾಗಿತ್ತು, ಕಣ್ಣಲ್ಲಿನ ಕಣ್ಣೀರು ಒರೆಸುತ್ತಾ ನಿಂತಿದ್ದಳು ಎಂದು ಹೇಳಿದ್ದರು. ಆದರೆ ನಾನು ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಎಂದ. ಇದರಲ್ಲೇನೋ ತಪ್ಪು ತಿಳುವಳಿಕೆ ಆಗಿದೆ ಎಂದರಿತ ಈಶ್ವರ್ನ ಗೆಳೆಯ, ಸರಿ, ಒಮ್ಮೆ ಈ ಕೇಸಿನ ಸಾರಾಂಶ ವಿವರಿಸು ಎಂದ. ಅಂದು ಜನವರಿ 5 ಸಾಕ್ಷಿ ಬೆಳಗ್ಗೆ 8:20 ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿದ್ದಾಳೆ. ಕಾಲೇಜು ಹೊಳಹೋದ ಹಾಗೂ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಸಾಕ್ಷಿ ಇದೆ. 11:30 ತನಕ ಪಾಠ ಮಾಡಿ 12 ಗಂಟೆ ಬಸ್ಸಿಗೆ ಬಸ್ ಸ್ಟಾಪ್ನಲ್ಲಿ ಕಾದಿದ್ದಾಳೆ. ಆಗ ಜೇನೂರಿನಿಂದ ಕೋಡೂರಿಗೆ ಹೋಗುವ ಪರಿಚಯಸ್ಥರ ಕಾರಿನಲ್ಲಿ ಹೋಗಿದ್ದಾಳೆ. ಅದಕ್ಕೂ ಸಾಕ್ಷಿ ಇದೆ. ಆದರೆ ಕೋಡೂರು ಬಳಿ ಹೋಗುವಾಗ ಕಿಡಿಗೇಡಿ ವಿದ್ಯಾರ್ಥಿಯ ಕೆಲಸದಿಂದ ಮಧ್ಯದಲ್ಲಿ ಕಾರಿನಿಂದ ಇಳಿದು ಮತ್ತೆ ಜೇನೂರು ಕಡೆ ಬರುವ ಬಸ್ಸಿಗೆ ನಿಂತಿದ್ದಾಳೆ. ಈ ಕಾರಿನಿಂದ ಇಳಿದ ನಂತರ ಏನಾದರೂ ನಡೆದಿರಬೇಕು ಎಂದ. ಆತನ ಸ್ನೇಹಿತ ಏನೋ ಯೋಚಿಸುತ್ತಿರುವಂತೆ, ಇರು ಈಶ್ವರ್, ಎಲ್ಲದಕ್ಕೂ ಸಾಕ್ಷಿ ಇದೆ ಎಂದು ಹೇಳಿದೆ.
ಆದರೆ ಈ ಕಾರಿನಿಂದ ಇಳಿದಿದ್ದಕ್ಕೆ ಸಾಕ್ಷಿ ಏನು ಎಂದಾಗ ಈಶ್ವರ್, ಆ ಕಾರು ಕೋಡೂರಿನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯದು. ಆ ಊರಿನ ಜನಗಳು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಂತಿದೆ. ನಾನಂದು ಮಾರುವೇಷದಲ್ಲಿ ಆತನ ಮನೆಗೆ ಹೋದಾಗಲೇ ಜೊತೆಗಿದ್ದ ಪೇದೆಯನ್ನು ನೋಡಿ ಗುಸುಗುಸು ಮಾತನಾಡತೊಡಗಿದ್ದರು. ಹಾಗಿದ್ದರೆ ಸಾಕ್ಷಿ ಕಾರಿನಿಂದ ಇಳಿದಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಅದು ಅಲ್ಲದೆ ನೀನು ಆ ಊರಿನ ಜನರಿಗೆ ಆ ಗಿರೀಶನ ಮೇಲೆ ಯಾವ ರೀತಿಯ ಅಭಿಪ್ರಾಯ ಇದೆ ಎಂದು ತಿಳಿದುಕೊಳ್ಳಲಿಲ್ಲ. ಸರಿ ಬಿಡು, ನಾನು ನಾಳೆ ಆ ಅಪರಾಧಿಗಳನ್ನು ಕೋರ್ಟಿಗೆ ಕರೆದೊಯ್ಯುತ್ತಿದ್ದೇನೆ. ನಿನಗೇನಾದರೂ ಅವರನ್ನು ಮತ್ತೊಮ್ಮೆ ವಿಚಾರಿಸಬೇಕು ಎಂದೆನಿಸಿದರೆ ಬಾ, ಇವಾಗಲೇ ಹೋಗೋಣ ಎಂದ. ಈ ಕೇಸ್ ಇಲ್ಲಿಗೆ ಮುಗಿಯಿತು. ಇನ್ನೇನಿದ್ದರೂ ಸಾಕ್ಷಿ ನೆನಪು ಮಾತ್ರ ಎಂದುಕೊಳ್ಳುತ್ತಿರುವಾಗ ಇದರ ಒಂದು ತುಂಡು ಬೇರೆಲ್ಲೋ ಉಳಿದಿರುವಂತಿದೆ ಎಂದು ಈಶ್ವರ್ ಭಾರವಾದ ಮನಸ್ಸಿನಿಂದ ಎದ್ದು ನಿಂತು, 1-2 ನಿಮಿಷ ಇರೋ, ಫ್ರೆಶ್ ಆಗಿ ಬರುತ್ತೇನೆ ಎನ್ನುತ್ತಾ, ಅಮ್ಮ ಇವನಿಗೊಂದು ಲೋಟ ಚಹಾ ತೆಗೆದುಕೊಂಡು ಬನ್ನಿ ಎಂದ. ಈಶ್ವರ್ನ ಗೆಳೆಯ ಅದಕ್ಕೆ ಒಗ್ಗರಣೆಯಂತೆ, ಜೊತೆಗೆ ಅವನಿಗೂ ಒಂದು ಲೋಟ ಚಹಾ ತೆಗೆದುಕೊಂಡು ಬನ್ನಿ, ಮಹಾರಾಯರ ಮನಸ್ಸು ಸ್ವಲ್ಪ ತಿಳಿಯಾದಂತಿದೆ ಎಂದು ಮುಸಿನಗುನಕ್ಕ. ಇಬ್ಬರೂ ಚಹಾ ಕುಡಿದು ಪೊಲೀಸ್ ಠಾಣೆ ದಾರಿ ಹಿಡಿದರು. ಅಂದು ಈಶ್ವರ್ ಆ ಆರೋಪಿಗಳ ವಿಚಾರಣೆಗೆ ಹೋದಾಗ ಸ್ವಲ್ಪ ಕುಗ್ಗಿದ್ದ. ಆದರೆ ಇಂದು ಖಡಕ್ ಪೊಲೀಸ್ ಆಫೀಸರ್ ಅಂತೆ ಗಾಂಭೀರ್ಯದಿಂದ ಅವರ ಮುಂದೆ ನಿಂತು, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಯಾವುದೇ ಮುಚ್ಚುಮರೆಯಿಲ್ಲದೆ ಉತ್ತರಿಸಬೇಕು. ಇಲ್ಲದಿದ್ದರೆ ಪೊಲೀಸ್ ಭಾಷೆಯಲ್ಲಿ ನಿಮ್ಮ ಬಾಯಿ ಬಿಡಿಸುವ ಪರಿ ನಮಗೆ ತಿಳಿದಿದೆ ಎಂದ. ಈಶ್ವರ್ನ ಈ ಖಡಕ್ ಧ್ವನಿಗೆ ನಾಲ್ವರು ಸರಿ ಎನ್ನುವಂತೆ ತಲೆ ಆಡಿಸಿದರು. ಈಶ್ವರ್ ಜೇಬಿನಿಂದ ಸಾಕ್ಷಿ ಫೋಟೋ ಹೊರತೆಗೆದು ಅವರ ಮುಂದೆ ಹಿಡಿದು, ಈ ಹುಡುಗಿ ನಿಮಗೆ ನೆನಪಿರಬೇಕು ಎಂದುಕೊಳ್ಳುತ್ತೇನೆ ಎಂದಾಗ ನಾಲ್ವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರಲ್ಲಿದ್ದ ಓರ್ವ ಹೆಂಗಸು ಹೌದು ಎನ್ನುವಂತೆ ತಲೆಯಾಡಿಸಿದಳು. ಈಕೆಯನ್ನು ಅಂದು ನೀವು ಬಲಾತ್ಕಾರ ಮಾಡಿದ್ದೀರಾ ಎಂಬ ಈಶ್ವರ್ನ ಪ್ರಶ್ನೆಗೆ ಹೆಂಗಸು ಉತ್ತರಿಸಲು ಬಾಯಿ ತೆರೆದಳು. ಪ್ರತಿ ಬಾರಿಯೂ ಈ ಹೆಂಗಸೆ ಉತ್ತರಿಸುತ್ತಿರುವುದನ್ನು ನೋಡಿ ಈಶ್ವರ್ನಿಗೂ ಸಿಟ್ಟು ಬಂದಿತು. ನೀವು ಸ್ವಲ್ಪ ಸಾಕು ಮಾಡಿ, ಪ್ರತಿ ಬಾರಿಯೂ ಏಕೆ ನೀವೇ ಉತ್ತರಿಸುತ್ತೀರಾ? ಯಾಕೆ ಬೇರೆಯವರಿಗೆ ಬಾಯಿ ಬರುವುದಿಲ್ಲವೇನೋ ಎನ್ನುತ್ತಾ ಒಬ್ಬನ ಕಡೆ ಬೆರಳು ಮಾಡಿ, ನೀನು ಹೇಳು, ಅಂದು ಈ ಹುಡುಗಿಯನ್ನು ನೀವ್ಯಾರಾದರೂ ಬಲಾತ್ಕಾರ ಮಾಡಿದ್ದೀರಾ ಎಂದಾಗ ಆತ, ಅಯ್ಯೋ ಸರ್, ನಾವು ಬರೀ ಕಳ್ಳರು, ದರೋಡೆ ಮಾಡುತ್ತೇವೆ. ಆದರೆ ಇಂತಹ ಕೃತ್ಯ ಮಾಡುವವರಲ್ಲ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ಈ ರೀತಿ ಮಾಡುತ್ತೇವೆ. ಆದರೆ ನಿಜವಾಗಿಯೂ ಈ ಹುಡುಗಿಯನ್ನು ಬಲಾತ್ಕಾರ ಮಾಡಲಿಲ್ಲ ಎಂದಾಗ ಈಶ್ವರ್, ಹೊಟ್ಟೆಪಾಡು? ಯಾವ ಸೀಮೆ ಹೊಟ್ಟೆಪಾಡಯ್ಯ ನಿಮ್ಮದು? ಬೇರೊಬ್ಬರ ಜೀವನದೊಂದಿಗೆ ಆಡುವುದು ಹೊಟ್ಟೆಪಾಡೆ? ಅವರಿಗೂ ಒಂದು ಕುಟುಂಬ ಎಂದಿರುತ್ತದೆ. ಅವರು ನನ್ನ ತಾಯಿ, ಅಕ್ಕ, ತಂಗಿ, ಮಗಳು ಯಾರೋ ಹೊರಗಡೆ ಹೋಗಿ ದುಡಿದು ತರುತ್ತಾರೆ ಎಂದು ದಾರಿ ನೋಡುತ್ತಾ ಇರುತ್ತಾರೆ. ಹೊಟ್ಟೆಪಾಡಾದರೆ ಎಲ್ಲಾದರೂ ದುಡಿದು ತಿನ್ನಿ, ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ತಿನ್ನಬೇಡಿ ಎಂದು ಜೋರಾಗಿ ಗದರತೊಡಗಿದ. ಈಶ್ವರ್ನ ಧ್ವನಿ ಕೇಳಿ ಆತನ ಸ್ನೇಹಿತ ಹೊರಗಿನಿಂದ ಓಡಿಬಂದು ಈಶ್ವರ್ನನ್ನು ಸಮಾಧಾನ ಮಾಡಿ ಹೊರ ಕರೆದೊಯ್ದ. ಏನಾಯ್ತು ಈಶ್ವರ್, ಏನಾದರೂ ಸುಳಿವು ಎಂದಾಗ, ಇಲ್ಲ ಕಣೋ, ನನಗೂ ಇವರು ಆ ಕೆಲಸ ಮಾಡಿದವರಂತೆ ಕಾಣುವುದಿಲ್ಲ. ಆದರೆ ನನ್ನ ಸಾಕ್ಷಿಗಳನ್ನು ಕೊಂದವರು ಇವರೇ ಎನ್ನುವ ಕೋಪದಲ್ಲಿ ಸ್ವಲ್ಪ ಚೀರಾಡಿದೆ. ನಾಳೆ ಇವರನ್ನು ಎಷ್ಟು ಗಂಟೆಗೆ ಕೋರ್ಟಿಗೆ ಹಾಜರುಪಡಿಸಬೇಕು ಎಂದ ಈಶ್ವರ್. 11 ಗಂಟೆಗೆ ಎಂಬ ಸ್ನೇಹಿತನ ಮಾತಿಗೆ ಈಶ್ವರ್, ಸರಿ, ಅಷ್ಟರೊಳಗೆ ಆ ಇನ್ನೊಬ್ಬ ಆರೋಪಿ ನನ್ನ ಸಾಕ್ಷಿಗಳ ಮೇಲೆ ಬಲಾತ್ಕಾರ ಮಾಡಿದವನನ್ನು ತಂದು ನ್ಯಾಯಾಧೀಶರ ಮುಂದೆ ನಿಲ್ಲಿಸುತ್ತೇನೆ. ಎಲ್ಲ ಕೇಸಿನ ತೀರ್ಪು ಒಂದೇ ದಿನದಲ್ಲಿ ಆಗಿಬಿಡಲಿ ಎನ್ನುತ್ತಾ ಎದ್ದು ನಿಂತ. ಹಾಗಲ್ಲ ಈಶ್ವರ್, ನಿನ್ನ ಕೇಸ್ ಬೇರೆ, ನನ್ನ ಕೇಸ್ ಬೇರೆ. ಸಾಕ್ಷಿ ಕೊಲೆ ಕೇಸಿಗೆ ಬೇರೆಯೇ ದೂರು ದಾಖಲಾತಿ, ನನ್ನದು ಕಳ್ಳತನದ ಕೇಸು ಎಂದಾಗ, ಆರೋಪಿಗಳು ಒಂದೇ. ಎಲ್ಲ ದಾಖಲೆಗಳ ಸಮೇತ ನಾಳೆ ಕೋರ್ಟಿಗೆ ಬರುತ್ತೇನೆ ಎಂದು ಬುಸುಗುಡುತ್ತಾ ತನ್ನ ಬೈಕ್ ಹತ್ತಿದ. ಗಿರೀಶ ಅಂದು ಸಾಕ್ಷಿ ಕಾರಿನಿಂದ ಇಳಿದಳು ಎಂದು ಹೇಳಿದ್ದನೋ ಆ ಜಾಗಕ್ಕೆ ಬಂದು ಅಕ್ಕಪಕ್ಕದಲ್ಲಿ ಯಾವುದಾದರೂ ಅಂಗಡಿ ಮುಂಗಂಟು ಮನೆಗಳು ಇವೆಯೇ ಎಂದು ನೋಡಿದ. ಆದರೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಪರಿಗಣಿಸಲು ಯಾವುದೇ ಮನೆಯಾಗಲಿ ಅಂಗಡಿ ಮುಗ್ಗಂಟಾಗಲಿ ಇರಲಿಲ್ಲ. ಬರೆಯ ರಸ್ತೆ, ಅತ್ತ ಇತ್ತ ಕಾಡು, ತುಸು ದೂರದಲ್ಲಿ ಪಾಳು ಬಿದ್ದಂತಿದ್ದ ಶಾಪ್ ಬಿಟ್ಟರೆ ಏನೂ ಇರಲಿಲ್ಲ. ಜೇನೂರಿನಿಂದ ಕೋಡೂರು, ಕಲ್ಯಾಣಪುರದವರೆಗೂ ಇರುವ ರಸ್ತೆ ಬಹಳ ಕಿರಿದಾದದ್ದು. ಆದ್ದರಿಂದ ರಸ್ತೆಯ ಬದಿಯ ಯಾವುದೇ ಅಂಗಡಿಯಲ್ಲಾಗಲಿ CCTV ಇದ್ದರೆ ರಸ್ತೆಯಲ್ಲಿ ಹೋಗುವವರು ಸರಿಯಾಗಿ ಅಲ್ಲದಿದ್ದರೂ ಸುಮಾರಾಗಿ ಕಾಣಿಸುತ್ತಾರೆ.
ಇದೇ ಲೆಕ್ಕಾಚಾರ ತಲೆಯಲ್ಲಿ ಇಟ್ಟುಕೊಂಡು ಈಶ್ವರ್ ಮತ್ತೆ ಇದ್ದ ಜಾಗದಿಂದ ಜೇನೂರು ಕಡೆ ವಾಪಸ್ಸು ಎಲ್ಲಾದರೂ ಸಿಸಿಟಿವಿ ಇದೆಯೇ ಎಂದು ನೋಡುತ್ತಾ ಬಂದ. ಗಿರೀಶ ಹೇಳಿದ ಜಾಗದಿಂದ ಜೇನೂರು ಕಡೆ ಸುಮಾರು 200-300 ಮೀಟರ್ ಬಂದಾಗ ದೊಡ್ಡದಾದ ಒಂದು ಬಂಗಲೆಯಲ್ಲಿ ರಸ್ತೆಗೆ ಮುಖಾಭಿಮುಖವಾಗಿದ್ದ ಸಿಸಿಟಿವಿ ನೋಡಿ ಮನೆಯವರ ಅನುಮತಿ ಮೇರೆಗೆ ಜನವರಿ 5ನೇ ತಾರೀಕು ಮಧ್ಯಾಹ್ನ 12:12 ಮೇಲಿನ ತುಣುಕುಗಳನ್ನು ನೋಡತೊಡಗಿದ. 12:15 ಹೊತ್ತಿಗೆ ಗಿರೀಶನ ಕಾರು ಅದೇ ರಸ್ತೆಯಲ್ಲಿ ಕೋಡೂರು ಕಡೆ ಹೋಗಿದೆ. ಸಾಕ್ಷಿ ಮುಂದಿನ ಸೀಟಿನ ಎಡಬದಿಯಲ್ಲಿ ಕುಳಿತಿದ್ದರಿಂದ ಚೆನ್ನಾಗಿ ಕಾಣಿಸುತ್ತಿದ್ದಳು. ಈಶ್ವರ್ ಆ ತುಣುಕಿನ ಒಂದು ಪ್ರತಿಯನ್ನು ತೆಗೆದುಕೊಂಡು ಮತ್ತೆ ಬೈಕ್ ಹತ್ತಿದ. ಈ ಬಾರಿ ಗಿರೀಶ ಹೇಳಿದ ಜಾಗದಿಂದ ಸ್ವಲ್ಪ ಮುಂದೆ ಅಂದರೆ ಕೋಡೂರು ಕಡೆ ಸಿಸಿಟಿವಿ ಹುಡುಕುತ್ತಾ ಹೋದ. ಆತನ ಅದೃಷ್ಟವೇನು ಎಂಬಂತೆ ಆ ಜಾಗದಿಂದ ಮತ್ತೆ 100-200 ಮೀಟರ್ ದೂರದ ಒಂದು ಹೋಟೆಲಿನಲ್ಲಿ ಸಿಸಿಟಿವಿ ಇದ್ದಿತು. ಹಿಂದಿನ ಸಿಸಿಟಿವಿಯಲ್ಲಿ 12:15ಕ್ಕೆ ಆ ಜಾಗ ದಾಟಿದ್ದರೆ ಎಂದರೆ ಅಲ್ಲಿಂದ ಇಲ್ಲಿಯ ತನಕ ಸರಿಸುಮಾರು 1 ಕಿಲೋಮೀಟರ್. ಸಾಕ್ಷಿ ಇದರ ಮಧ್ಯದಲ್ಲಿ ಇಳಿದಿದ್ದಾಳೆ. ಅಬ್ಬಬ್ಬ ಎಂದರು 10-15 ನಿಮಿಷಗಳ ದಾರಿ ಎಂದುಕೊಂಡು 12:15 ನಂತರದ ತುಣುಕುಗಳನ್ನು ನೋಡಿದ. ಎಷ್ಟೇ ನೋಡಿದರೂ ಕಾರು ಬರಲೇ ಇಲ್ಲ. ವಿಡಿಯೋ ಮುಂದೆ ಹಾಕಿ ನೋಡಿದರೆ ಗಂಟೆ ಸುಮಾರು 1 ಹೊತ್ತಿಗೆ ಗಿರೀಶನ ಕಾರು ಆ ಹೋಟೆಲ್ ಮುಂದೆ ಹಾದು ಹೋಗಿತ್ತು. ವಿಡಿಯೋ ನಿಲ್ಲಿಸಿ ಝೂಮ್ ಮಾಡಿ ನೋಡಿದಾಗ ಗಿರೀಶ ಹಾಕಿದ್ದ ಶರ್ಟ್ ಸ್ವಲ್ಪ ಹರಿದಂತೆಯೋ ಮತ್ತೆ ಸ್ವಲ್ಪ ಧೂಳಾದಂತೆಯೂ ಕಂಡಿತು. ಈಶ್ವರ್ ಅಲ್ಲಿಗೆ ದೃಢೀಕರಿಸಿದ. ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದವನು ಗಿರೀಶ ಎಂದು. ಮತ್ತೆ ಸಿಸಿಟಿವಿ ಪ್ರತಿ ತೆಗೆದುಕೊಂಡು ಗಿರೀಶನ ಮನೆ ದಾರಿ ಹಿಡಿದ ಈಶ್ವರ್ ಬೈಕ್ ಸರಿಯಾಗಿ ನಿಲ್ಲಿಸಿದ್ದನೋ ಇಲ್ಲವೋ ನೇರವಾಗಿ ಗಿರೀಶನ ಮನೆಯೊಳಕ್ಕೆ ನುಗ್ಗಿದ. ಗಿರೀಶನು ಕಾಲ ಮೇಲೆ ಕಾಲು ಹಾಕಿಕೊಂಡು ವರಂಡಾದಲ್ಲಿ ಕುಳಿತು ಚಹಾ ಸವಿಯುತ್ತಿದ್ದ. ಈಶ್ವರ್ ಎತ್ತ ಏನು ನೋಡದೆ ಗಿರೀಶನ ಕೊರಳಪಟ್ಟಿ ಹಿಡಿದು, ರಾಕ್ಷಸ, ತಪ್ಪು ಮಾಡಿ ಜಾರಿಕೊಳ್ಳಬಹುದು ಎಂದುಕೊಂಡಿದ್ದೀಯಾ? ನಿನ್ನ ಮಗಳ ವಯಸ್ಸಿನ ಹುಡುಗಿಯನ್ನು ಬಲಾತ್ಕಾರ ಮಾಡಿದ್ದೀಯಾ ಎಂದು ಎಡೆಯಿಲ್ಲದೆ ಕೆನ್ನೆಗೆ ಬಾರಿಸತೊಡಗಿದ. ಅಷ್ಟರಲ್ಲಿ ಗಿರೀಶನ ಪತ್ನಿ, ಮಕ್ಕಳು, ಕೆಲಸದವರು ನೆರೆಯಾಗಿದ್ದರು. ಹೇಳು, ಬಾಯ್ ಬಿಡು, ಆಕೆಯನ್ನು ಯಾಕೆ ಬಲಾತ್ಕಾರ ಮಾಡಿದೆ ಎಂದು ಹಿಡಿದ ಕೊರಳಪಟ್ಟಿ ಬಿಡದೆ ಕೇಳಿದ ಈಶ್ವರ್. ಆಗ ಗಿರೀಶ, ಅಂದು ಆಕೆಯನ್ನು ಕಾರಿನಲ್ಲಿ ಬರಲು ಹೇಳಿದೆ, ಆದರೆ ಬಲಾತ್ಕಾರ ಮಾಡುವ ಉದ್ದೇಶ ಇರಲಿಲ್ಲ. ಆದರೆ ನಡುದಾರಿಯಲ್ಲಿ ಬರುವಾಗ ನನಗೆ ಆಕೆಯನ್ನು ನೋಡಿ ತಡೆಯಲಾರದೆ ಜೇನೂರು ಕೋಡೂರು ಮಧ್ಯೆ ಇರುವ ಕಾಡಿನ ಪ್ರದೇಶದಲ್ಲಿ ಕರೆದೊಯ್ದು ಎಂದು ಮಗಳು ಹಾಗೂ ಹೆಂಡತಿಯ ಮುಖ ನೋಡಿದ. ಕೂಡಲೇ ಈಶ್ವರ್ ಜೇನೂರು ಪೊಲೀಸ್ ಠಾಣೆಗೆ ಕರೆ ಮಾಡಿ ನಡೆದ ವಿಷಯವನ್ನು ವಿವರಿಸಿ ಗಿರೀಶನನ್ನು ಮರುದಿನ ಕೋರ್ಟಿಗೆ ಹಾಜರುಪಡಿಸುವ ವ್ಯವಸ್ಥೆ ಮಾಡಿದ. ಸಾಕ್ಷಿಗಳನ್ನು ಬಲಾತ್ಕಾರವೆಸಗಿದ ಕಾರಣಕ್ಕೆ ಕೋರ್ಟು ಗಿರೀಶನಿಗೆ 20 ವರ್ಷಗಳ ಜೈಲು ಶಿಕ್ಷೆ ಹಾಗೂ ಆಕೆಯ ಸಾವಿಗೆ ಕಾರಣರಾದ 4 ಜೀವಾವಧಿ ಶಿಕ್ಷೆ ವಿಧಿಸಿತು. ಈಶ್ವರ್ ಕೇಸ್ ವರದಿಯನ್ನು ಜಿಲ್ಲಾಧಿಕಾರಿಗೆ ಒಪ್ಪಿಸಿ ಬೆಂಗಳೂರಿಗೆ ವರ್ಗಾವಣೆ ಪಡೆದ. ಜೇನೂರು ಬಿಟ್ಟು ಹೋಗುವ ಮುನ್ನ ತನ್ನ ತಾಯಿಯೊಂದಿಗೆ ಸಾಕ್ಷಿಗಳ ಮನೆಗೆ ಭೇಟಿ ಕೊಟ್ಟು ನಡೆದ ವಿಷಯವನ್ನೆಲ್ಲ ಹೇಳಿ ಆಕೆಯ ತಾಯಿಯಲ್ಲಿ ಕ್ಷಮೆ ಯಾಚಿಸಿದ. ನೀನ್ಯಾಕೆ ಕ್ಷಮೆ ಕೇಳುತ್ತೀಯಾ? ಸಾಕ್ಷಿ ಈ ವಿಚಾರ ಮೊದಲೇ ಹೇಳಿರುತ್ತಿದ್ದರೆ ಸಂತೋಷದಿಂದ ನಾವು ಒಪ್ಪಿಕೊಳ್ಳುತ್ತಿದ್ದೆವು ಎಂದರು ಗಿರಿಜಮ್ಮ. ಜೀವನವೆಂದರೆ ಹೀಗೆ ಪುಸ್ತಕದ ರೀತಿ. ಮೊದಲು ನಲಿವು, ಆಮೇಲೆ ನೋವು, ಕೊನೆಗೆ ಸಾವು. ಈ ಸಾವಿನ ಸೆರಗಿನಿಂದ ಯಾರೊಬ್ಬರೂ ತಪ್ಪಿಸಿಕೊಳ್ಳಲಾಗದು. ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಾವು ಬಂದೇ ಬರುತ್ತದೆ. ಅದೇನೇ ಆದರೂ ಪ್ರೀತಿಸಿದವರನ್ನು ಕಳೆದುಕೊಂಡ ನೋವು ಪ್ರೀತಿಸಿದವರಿಗೆ ಮಾತ್ರ ಗೊತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.